ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀ ವೇದಾಂತ ಮಹಾಚಲಂ ಹಿ ಪರಿತಃ ಸಂಯೋಜ್ಯ ಸೂತ್ರಾಹಿಪಂ ಸದ್ವಾತಾಗಮ ಪೋಷಿತಾತ್ಮಹೃದಯಂ ತತ್ಪೂರ್ವಪಕ್ಷಾಸುರೈಃ ಸಿದ್ಧಾಂತೋಕ್ತಿ ಸುರೇಶ್ವರೈಶ್ಚ ಮಥಿತೋ ಯಕೃಷ್ಣ ದುಗ್ಧಾಂಬುಧಿಃ ಸ್ವೀಯಾನಾಂ ಅಮೃತಂ ಪ್ರಯಚ್ಛತಿ ಸಮಾಂ ಪಾಯಾದ್ ಗುಣೋದ್ಯನ್ಮಣಿಃ ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಮರೋಗತಾ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮತ್ಸ್ಮರಣಾತ್ ಭವೇತ್ ಭವತಿ ಯದನುಭಾವಾದ್ ಏಡಮುಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲವಚನ ಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ಯಂ ಪ್ರವ್ರಜಂತಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹ ಕಾತರ ಆಜುಹಾವ ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಃ ತಂ ಸರ್ವಭೂತಹೃದಯಂ ಮುನಿಮಾನತೋಸ್ಮಿ. ನಮೋಸ್ತು ತಾತ್ವಿಕಾ ದೇವಾಃ ವಿಷ್ಣು ಭಕ್ತಿಪರಾಯಣಾಃ ಧರ್ಮ ಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವ ಹಿ. ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜ ಗುರೂನ್ ವಂದೇ ಹಯಗ್ರೀವ ಪದ ಆಶ್ರಯಾನ್. ಮುಕೋಪಿ ಯತ್ಪ್ರಸಾದೇನ ಮುಕುಂದ ಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣ ಪೂಜಾರತಂ ಮುನಿಂ ವಿಶ್ವೇಶಂ ಇಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಆಪಾದಮೌಲಿಪರ್ಯಂತಂ ಗುರೂಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಸ್ವಸ್ತಿಸ್ತು ಸತಾಂ ಅಶೇಷ ಸನ್ಮಂಗಲಾನಿ ಭವಂತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀ ಹರಿಯ ಜ್ಞಾನ, ಆ ಭಗವಂತನ ಬಗ್ಗೆ ಅರಿವು ನಮಗೆ ಬರುವ ತನಕ ಉತ್ತಮವಾದ ಗತಿಯನ್ನು ಹೊಂದಲಿಕ್ಕೆ ಸಾಧ್ಯ ಇಲ್ಲ. ಆ ನಿಟ್ಟಿನಲ್ಲಿ ಸ್ವಯಂ ಭಗವಂತ ವ್ಯಾಸರೂಪದಿಂದ ಅವತರಿಸಿ ಸಜ್ಜನ ಸಮುದಾಯದ ಉದ್ಧಾರಕ್ಕಾಗಿ, ತತ್ವಜ್ಞಾನದ ಪ್ರಚಾರಕ್ಕಾಗಿ ಸತ್ಯವತಿ ಪರಾಶರರನ್ನು ನೆಪ ಮಾಡಿಕೊಂಡು ಭೂಮಿಯಲ್ಲಿ ಭಗವಂತ ವ್ಯಾಸರೂಪದಿಂದ ಅವತರಿಸಿ ಅನಂತವಾದಂತಹ ಮೂಲ ವೇದ ರಾಶಿಯನ್ನು ಶಾಖೋಪಶಾಖೆಗಳಾಗಿ ವಿಭಾಗ ಮಾಡಿ ವೇದ ಅದರ ಅರ್ಥ ನಿರ್ಣಯಕ್ಕೋಸ್ಕರವಾಗಿ ಬ್ರಹ್ಮಸೂತ್ರಗಳನ್ನು ರಚನೆ ಮಾಡಿ ವೇದ ಮತ್ತು ವೇದಾರ್ಥ ನಿರ್ಣಾಯಕವಾದ ಬ್ರಹ್ಮಸೂತ್ರಗಳ ಒಳಗೆ ಪ್ರತಿಪಾದಿತವಾದಂತಹ ಭಗವಂತನ ವಿಷಯಗಳು ಅದು ಸಾಮಾನ್ಯರಿಗೆ ಅಷ್ಟು ಸುಲಭವಾಗಿ ತಲುಪಲಿಲ್ಲ. ಮಹಾಕರುಣಾ ಸಮುದ್ರನಾದ ಭಗವಂತ ಆಗ ರಚನೆ ಮಾಡಿದ್ದೇ ಪುರಾಣಗಳು. ಅದರಲ್ಲಿ 18 ಪುರಾಣಗಳು ಪ್ರಧಾನವಾಗಿ ಇರ್ತಕ್ಕಂಥದ್ದು. 18 ಪುರಾಣಗಳಲ್ಲಿಯೂ ಕೂಡ ಎಲ್ಲ ಪುರಾಣಗಳ ಸಾರ ಸರ್ವಸ್ವ ಅಂತ ಕರೆಸಿಕೊಂಡದ್ದು ಶ್ರೀಮದ್ ಭಾಗವತ.
ಪುರಾಣಾನಾಂ ಸಾರರೂಪ ಸಾಕ್ಷಾತ್ ಭಗವತೋದಿತ ಅಂತ ಭಾಗವತದಲ್ಲೇ ವರ್ಣನೆ ಮಾಡಿದ್ದಾರೆ. ಸ್ವಯಂ ಭಗವಂತ ತಾನು ರಚನೆ ಮಾಡಿದ ಎಲ್ಲ ಪುರಾಣಗಳ ಸಾರವನ್ನು ಒಂದು ಗ್ರಂಥದಲ್ಲಿ ಇಟ್ಟುಕೊಟ್ಟಿದ್ದಾರೆ. ಅದೇ ಶ್ರೀಮದ್ ಭಾಗವತ. ಭಾಗವತ ಅಂದರೆ ಅದು ಭಗವಂತನಿಗೆ ಸಂಬಂಧಪಟ್ಟದ್ದು, ಭಗವಂತನ ಭಕ್ತರಿಗೆ ಸಂಬಂಧಪಟ್ಟದ್ದು. ಭಗವತಸ್ಯ ಇದಂ ಭಾಗವತಂ, ಭಗವಂತನಿಗೆ ಸಂಬಂಧಪಟ್ಟದ್ದು ಆ ಭಾಗವತ. ಅಷ್ಟೇ ಅಲ್ಲ, ಭಗವಂತನೇ ಒಂದು ರೂಪದಿಂದ ಆ ಭಾಗವತವಾಗಿದ್ದಾನೆ. ಅಂದರೆ ದೇವರು ಬೇರೆ ಅಲ್ಲ, ದೇವರನ್ನು ತಿಳಿಸುವ ಗ್ರಂಥ ಅದು ಬೇರೆ ಅಲ್ಲ. ಅಂತಹ ಉತ್ಕೃಷ್ಟವಾದ ಗ್ರಂಥ ಭಾಗವತ. ಕಾರಣ ಅದರಲ್ಲಿ ಕೃಷ್ಣನ ಮಹಿಮೆ ಪ್ರಧಾನ ಪ್ರಶ್ನೆಗೆ ಉತ್ತರ ರೂಪವಾಗಿ ಹೊರಟಿದೆ. ಪರೀಕ್ಷಿತ ಮಹಾರಾಜರು, ಶೌನಕಾದಿ ಬ್ರಾಹ್ಮಣರು ಸೂತರನ್ನ, ಶುಕಾಚಾರ್ಯರನ್ನ ಪ್ರಧಾನವಾಗಿ ಪ್ರಶ್ನೆ ಮಾಡಿದ್ದೇ ಕೃಷ್ಣನ ಬಗ್ಗೆ. ಕೃಷ್ಣನ ಬಗ್ಗೆ ನಮಗೆ ಸರಿಯಾದ ಮಾಹಿತಿ, ಜ್ಞಾನ, ಅರಿವು ಕೊಡ್ರಿ ಅಂತ. ಕೃಷ್ಣ ಎಷ್ಟು ವರ್ಷಗಳ ಕಾಲ ಮನುಷ್ಯರ ಮಧ್ಯದಲ್ಲಿ ಮನುಷ್ಯನಂತೆ ಇದ್ದ ಕಾಲದಲ್ಲಿ ಮಾಡಿದ್ದು ಏನು, ಇದರಿಂದ ನಾವು ತಿಳ್ಕೊಳ್ಬೇಕಾದ್ದೇನು? ಜನರ ಮಧ್ಯದಲ್ಲಿ ಜನಿಸುವ ಜನಾರ್ದನನನ್ನ ಸುಲಭವಾಗಿ ಜನಾರ್ದನ ಅಂತ ಗುರುತಿಸೋದು ಬಹಳ ಕಷ್ಟ. ದೇವರು ಮತ್ಸ್ಯ ರೂಪದಿಂದ ಭೂಮಿಯಲ್ಲಿ ಬಂದ. ಅವನು ಮತ್ಸ್ಯನಾಗಿ ಬಂದಾಗ ನೀರಲ್ಲಿ ಬಂದ. ಆ ನೀರಿನಲ್ಲಿ ಉಳಿದ ಮತ್ಸ್ಯಗಳಿಗೆ ಮತ್ಸ್ಯಾವತಾರ ರೂಪಿಯಾದ ಪರಮಾತ್ಮನನ್ನ ನೋಡಿ ಇವನು ವೈಕುಂಠವಾಸಿಯಾದ ನಾರಾಯಣ ಅನ್ನುವ ಅರಿವು ಉಳಿದ ಮೀನುಗಳಿಗೆ ಹೇಗೆ ಬರಲಿಕ್ಕೆ ಸಾಧ್ಯವೇ ಇಲ್ಲವೋ, ಜನರ ಮಧ್ಯೆ ಜನಿಸುವ ಜನಾರ್ದನನನ್ನು ಸಾಮಾನ್ಯ ಜನಾರ್ದನ ಅಂತ ತಿಳ್ಕೊಳ್ಳೋದಷ್ಟು ಸುಲಭ ಅಲ್ಲ. ನಮ್ಮ ಜೊತೆಗೆ ಆಡ್ತಾನೆ, ನಮ್ಮ ಜೊತೆಗೆ ಕೂಡ್ತಾನೆ, ನಮ್ಮ ಜೊತೆಗೆ ಊಟ ಮಾಡ್ತಾನೆ. ಇದು ಯಾವುದೋ ಹಳೆಯ ಕತೆ ಅಲ್ಲ ರೀ, ನಮ್ಮ ಕತೆನೇ. ನಾವು ಮನೆಯಿಂದ ಇಲ್ಲಿ ತನಕ ಬಂದಿದ್ದೇವೆ ಅಂದರೆ ನಾವು ಬಂದಿಲ್ಲ, ದೇವರು ಬಂದಿದ್ದಾನೆ. ನಾವು ಕೂತಿದ್ದೀವಿ ಅಂದರೆ ನಾವು ಕೂತಿಲ್ಲ, ಅವನು ಕೂಡಿಸಿದ್ದಾನೆ. ಕೇಳ್ತಿದ್ದೀವಿ ಅಂದರೆ ನಾವಲ್ಲ, ಅವನು ಕೇಳಿಸ್ತಾ ಇದ್ದಾನೆ. ಹೇಗೆ ತೃಣಕೃತಾಲಯದೊಳಗೆ ಅಂತಾರೆ ಜಗನ್ನಾಥದಾಸರು, ಒಂದು ಹುಲ್ಲಿನ ಮನೆ ಒಳಗೆ ಬೆಂಕಿ ಹೊತ್ತಿಸ್ತಾ ಇದ್ದರೆ ಆ ರಂಧ್ರಗಳಿಂದೆಲ್ಲ ಆ ಹೊಗೆ ಹೊರಟು ದೂರದಿಂದ ನೋಡುವವರಿಗೆ ಹೊಗೆಯನ್ನು ಕಂಡು ಈ ಮನೆಯ ಒಳಗೆ ಬೆಂಕಿ ಇದೆ ಅಂತ ಹೇಗೆ ಗೊತ್ತಾಗುತ್ತೋ, ಭಗವಂತನ ಇರುವಿನ ಅರಿವು ನಮಗೆ ಹೇಗೆ ಗೊತ್ತಾಗಬೇಕು ಅಂದರೆ, ಕಣ್ಣಿಂದ ನೋಡ್ತಾ ಇದ್ದೀರಾ, ಹಾಗಾದ್ರೆ ಇದ್ದಾನೆ ಅಂತಾನೆ ಅರ್ಥ. ಕಿವಿ ಕೇಳಿಸ್ತಾ ಇದೆಯಾ, ಹಾಗಾದ್ರೆ ದೇವರಿದ್ದಾನೆ ಅಂತಾನೆ ಅರ್ಥ. ಒಳಗಿರುವ ಭಗವಂತ ಇಲ್ಲಿಂದ ಹೊರಗೆ ಹೋದವರಿಗೆ ಕಣ್ಣು ಕಾಣಿಸಲ್ಲ, ಕಿವಿ ಕೇಳಿಸಲ್ಲ, ಎದ್ದು ಓಡಾಡ್ಲಿಕ್ಕಿಲ್ಲ, ಅವ್ರು ಯಾರ ಒಟ್ಟಿಗೆ ಮಾತಾಡಲ್ಲ. ಯಾಕೆ? ಒಳಗೆ ಯಾರಿರಬೇಕೋ ಅವರಿಲ್ಲ. ಅವನ ಇರುವಿನ ಅರಿವು ನಮಗೆ ಹೇಗೆ ಗೊತ್ತಾಗತ್ತೆ ಅಂದರೆ, ಈ ರಂಧ್ರಗಳಿಂದೆಲ್ಲ ಹೊರಗೆ ಬಂದಿದೆ ಭಗವಂತನ ಮಹಿಮಾ. ಭಗವಂತ ಬಗೆ ಬಗೆಯ ಅವತಾರಗಳನ್ನು ಸ್ವೀಕಾರ ಮಾಡಿದ್ದಾನೆ, ಒಂದಲ್ಲ ಎರಡಲ್ಲ. ಆದರೆ ಅವನ ಎಲ್ಲ ಅವತಾರಗಳ ಹಿನ್ನೆಲೆಯಲ್ಲಿ ಉದ್ದೇಶ ಒಂದೇ, ಸಜ್ಜನರ ಉದ್ಧಾರ, ಮತ್ತೇನಿಲ್ಲ ಅದರೊಳಗೆ. ಪರಿತ್ರಾಣಾಯ ಸಾಧೂನಾಂ, ಸಜ್ಜನರ ಪರಿಪರಿಯಾಗಿ ಅವರ ರಕ್ಷಣೆ ಮಾಡೋದೇ ಭಗವಂತನ ಎಲ್ಲ ಅವತಾರಗಳ ಮುಖ್ಯ ಉದ್ದೇಶ. ಭಾಗವತದಲ್ಲಿ ಭಗವಂತನ 21-22 ಅವತಾರಗಳನ್ನು ಬಣ್ಣಿಸುವ ಮೊದಲು ವ್ಯಾಸರು ಹೇಳುವ ಮಾತು, ಯಸ್ಯಾವತಾರೋ ಭೂತಾನಾಂ ಕ್ಷೇಮಾಯ ವಿಭವಾಯ ಚ. ಯಾವ ಭಗವಂತನ ಬಗೆ ಬಗೆಯ ಎಲ್ಲ ಅವತಾರಗಳು ಭಕ್ತರ ಭೂತಿಗಾಗಿ, ಭೂತಿ ಅಂದರೆ ಸಂಪತ್ತು, ಕ್ಷೇಮ ಅಂದರೆ ಅವರ
ಔನ್ನತ್ಯಕ್ಕೆ ಭಗವಂತನ ಎಲ್ಲ ಅವತಾರಗಳಂತ. ಆ ಎಲ್ಲ ಅವತಾರಗಳಲ್ಲಿ ಕಲಿಯುಗದ ಜನರಿಗೆ ಉಪಾಸನೆ ಮಾಡಲಿಕ್ಕೆ ಹತ್ತಿರವಾದದ್ದು ಅದು ಯಾವ ರೂಪ? ಅದು ಕೃಷ್ಣ. ಅಂಥ ರೂಪದ ಬಗ್ಗೆ ಕಲಿಯುಗದ ಜನರಿಗೆ ಸಾಧನೆಗಾಗಿ ವಿಶೇಷವಾದ ಮಾಹಿತಿ, ಜ್ಞಾನ. ಕೃಷ್ಣನ್ನ ಸಾಮಾನ್ಯರಂತೆ ತಿಳಿಬೇಡಿ, ಎಲ್ಲರಂತೆ ಅವನಲ್ಲ, ಅವನಂತೆ ಯಾರಿಲ್ಲ, ಅದರ ಅರಿವು ನಮಗೆ ಬರಬೇಕು. ಮಹಾಭಾರತ ಭಾಗವತದ ಒಳಗೆ ಪರಿಪೂರ್ಣವಾಗಿ ಆ ಭಗವಂತನ ವಿರಾಟ್ ರೂಪವನ್ನು ಚಿತ್ರಿಸಿದ್ದಾರೆ ವೇದವ್ಯಾಸ ದೇವರು, ಕಥಾರೂಪವಾಗಿ. ಅದನ್ನು ಅಧ್ಯಯನ ಮಾಡ್ತಾ, ಶ್ರವಣ ಮಾಡ್ತಾ, ಹೇಳ್ತಾ ಕೇಳ್ತಾ ಇದು ಒಂದಿನ ಹೇಳಿದ್ರೆ, ಒಂದಿನ ಕೇಳಿದ್ರೆ ಆ ಭಗವಂತನ ಎಲ್ಲ ವಿಷಯ ನಮ್ಮ ತಲೆ ಒಳಗೆ ಬಂದು ನಿಲ್ಲಕ್ಕೆ ಸಾಧ್ಯ ಇಲ್ಲ. ಕೇಳೋ ಕಾಲಕ್ಕೆ ಕೇಳತ್ತೆ, ಕೇಳೋ ಕಾಲಕ್ಕೆ ಕೇಳಿದ್ದು ತಿಳಿಯತ್ತೆ, ಎಲ್ಲ ಸರಿ. ಸಾಯೋ ಕಾಲಕ್ಕೆ ಕೇಳಿದ್ದು ತಿಳಿದಿದ್ದು ಹೊಳಿಬೇಕಲ್ಲ, ಉಳಿದಿದ್ರಲ್ವ ಅದು ಹೊಳಿಯತ್ತೆ. ಆ ಉಳಿಯೋದು ಅಷ್ಟು ಸುಲಭ ಅಲ್ಲ. ಮತ್ತೆ 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 ಮೇಲಿಂದ ಮೇಲೆ ಕೇಳ್ತಾ ಇರಬೇಕು. ಅದಕ್ಕಾಗಿಯೇ ಎಲ್ಲ ಶಾಸ್ತ್ರದಲ್ಲಿ, ಪುರಾಣಗಳಲ್ಲಿ, ವೇದೇ ರಾಮಾಯಣೆ ಚೈವ ಪುರಾಣೇ ಭಾರತೆ ತಥಾ ಆದೌ ಅಂತ್ಯೇ ಚ ಮಧ್ಯೆ ಚ ವಿಷ್ಣು ಸರ್ವತ್ರ ಗೀಯತೆ. ಎಲ್ಲ ವೇದಾಂತದ ಇತಿಹಾಸಗಳ, ಪುರಾಣಗಳ ಮುಖ್ಯ ಉದ್ದೇಶ ಆ ಭಗವಂತನ ಹಿರಿಮೆ ಮಹಿಮೆಗಳ ಬಣ್ಣನೆ, ವರ್ಣನೆ. ಅದನ್ನು ನಿರಂತರ ಏನು ಕೇಳಿದ್ರೂ ಅಲ್ಲಿ ಹರಿಸರ್ವೋತ್ತಮತ್ವ, ವಾಯುದೇವರ ಜೀವೋತ್ತಮತ್ವ, ಭಗವಂತನ ಜನ್ಮಾದಿ ಕರ್ತೃತ್ವ, ನಿರ್ದೋಷತ್ವ, ಕಲ್ಯಾಣ ಗುಣಪೂರ್ಣತ್ವ, ಪಂಚಭೇದ ತಾರತಮ್ಯ, ಈಶದಾಸ ಭಾವ, ಇದಲ್ಲಲ್ಲಿ ಪ್ರತಿಪಾದಿತವಾದಂಥ ವಿಷಯಗಳು. ಏನು ತಿಳಿರಿ, ಏನು ತಿಳಿದೇ ಇರ್ರಿ, ಏನನ್ನ ತಿಳಿಯೋದ್ರಿಂದ ಎಲ್ಲನ್ನ ತಿಳಿದಾಗ ಆಗತ್ತೆ ಅಂತ ಭಗವಂತನ ಬಗ್ಗೆ ತಿಳಿರಿ ಅಂತ ಭಗವಂತನ ಬಗ್ಗೆನೇ ಎಲ್ಲರಿಗೂ ಹೇಳಿರ್ತಕ್ಕಂಥದ್ದು. ಅದರಲ್ಲಿಯೂ ಕೂಡ ಭಗವಂತನದು ಬೇಕಾದಷ್ಟು ಅವತಾರಗಳಿದೆಯಲ್ಲ, ಆ ಎಲ್ಲ ಅವತಾರಗಳ ಉಪಾಸನೆ ನಮಗೆ ಹೇಳಿಲ್ಲ. ತಿಳಿಬೇಕು, ಆದರೆ ಉಪಾಸನೆ ಮಾಡೋದು ನಮಗಲ್ಲ. ಬುದ್ಧ ಅದು ದೇವರದೇ ಅವತಾರ, ದೇವರಿಗೂ ಬುದ್ಧನಿಗೂ ಏನು ವ್ಯತ್ಯಾಸ ಇಲ್ಲ. ವಾಮನ ಅದು ದೇವರದೇ ಅವತಾರ, ರಾಮ ಅದು ದೇವರದೇ ಅವತಾರ, ಕಲ್ಕಿ ಅದು ದೇವರದೇ, ಮತ್ಸ್ಯ ಅದು ಭಗವಂತನದೇ. ಆದರೆ ಇವುಗಳಲ್ಲಿ ನಮಗೆ ಹತ್ತಿರದ ದೇವರು, ಉಪಾಸನೆ ಮಾಡಲಿಕ್ಕೆ ಬೇಕಾದ ಎರಡು ಭಗವದ್ ರೂಪಗಳು ಅಂದರೆ ಒಂದು ತ್ರೇತಾಯುಗದ ರಾಮ, ಮತ್ತೊಂದು ದ್ವಾಪರದ ಕೃಷ್ಣ. ಆ ಎರಡರಲ್ಲೂ ನೋಡುವಾಗ ವ್ಯತ್ಯಾಸ ಏನಿಲ್ಲ. ಆದರೂ ಕೃಷ್ಣನ ಬಗ್ಗೆ ನಾವು ತುಂಬ ಕೇಳಬೇಕು, ತುಂಬ ಹೇಳಬೇಕು, ತುಂಬ ತಿಳಿಬೇಕು. ಯಾಕೆ? ನಮಗೆ ರಾಮನ ಬಗ್ಗೆ ಡೌಟ್ ಇಲ್ಲ. ರಾಮನ ಬಗ್ಗೆ ಯಾರಿಗೂ ಡೌಟಾ? ಎಂಥವ್ರು ರಾಮ ಅಂದರೆ ಮರ್ಯಾದಾ ಪುರುಷೋತ್ತಮ. ಮರ್ಯಾದೆ ಇಲ್ಲದೆ ಇದ್ದವರು ಅದೇ ಹೇಳ್ತಾರೆ. ಯಾರಿಗೆ ಸ್ವತಃ ಮರ್ಯಾದೆ ಇಲ್ಲ ಅವರು ಕೂಡ ರಾಮನ ಬಗ್ಗೆ ಹೇಳುವಾಗ ಮರ್ಯಾದಾ ಪುರುಷೋತ್ತಮ ಅಂತಲೇ ಹೇಳ್ತಾರೆ. ಅವನ ಬಗ್ಗೆ ಕಾಂಟ್ರವರ್ಷಿಯಲ್ ಇಲ್ಲ. ಕಾಂಟ್ರವರ್ಷಿಯಲ್ ಎಲ್ಲಿರೋದು? ಕೃಷ್ಣ ಅಂದರೆ ಯಾಕೋ ಸ್ವಲ್ಪ ಡೌಟು ಅಂತ. ಅವನನ್ನು ದೇವರು ಅಂತ ಒಪ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಕೃಷ್ಣ ಎಲ್ಲರ ಮಧ್ಯದಲ್ಲಿ ಬೆಳೆದವ, ಅವನು ಎಲ್ಲರ ಜೊತೆಗೂ ಬೆರೆತವ. ಯಾಕಂದರೆ ಅವನು ದನ ಕಾಯೋರ ಜೊತೆಲಿ ಇದ್ದದ್ದು. ರಾಮ ಸ್ವಲ್ಪ ಎತ್ತರ, ಅವನು ಮಾತಾಡ್ಬೇಕಾದ್ರೆ ಇಲ್ಲ ದೊಡ್ಡ ಹೈಫೈ ಜ್ಞಾನಿಗಳ ಜೊತೆ, ಇಲ್ಲ ರಾಜಾದಿರಾಜ ಚಕ್ರ ಆರ್ಡಿನರಿಗಳ ಜೊತೆ ಅವನಿಗೆ ಕೆಲಸವೇ ಇಲ್ಲ. ಕೃಷ್ಣನಿಗೆ ಹೈಫೈ ಹತ್ರ ಕೆಲಸವೇ ಇಲ್ಲ, ಬರೀ ಆರ್ಡಿನರಿಗಳೇ. ದನ ಕಾಯೋ ಹುಡುಗರೆ ಭಾರಿ ಫ್ರೆಂಡ್ಶಿಪ್ ಅವನಿಗೆ. ಹೀಗಾಗಿ ಕೃಷ್ಣ ಅಂದರೆ ಅವನು ಚೋರ, ಕೃಷ್ಣ ಅಂದರೆ ಜಾರ. ಹೀಗೇ ತಿಳ್ಕೊಂಡು ಯಾರಾದರೂ ತಮ್ಮ ಜೀವನವನ್ನು ಹಾಗೆ ಕಳ್ಕೊಂಡ್ಬಿಟ್ರೆ ಅವ್ರ ಮನುಷ್ಯ ಜನ್ಮ ಪಡೆದದ್ದು ವ್ಯರ್ಥ. ಆ ಮನುಷ್ಯ ಜನ್ಮ ಸಾರ್ಥಕ ಆಗಬೇಕಂತಾದರೆ ದೇವರು ಕೊಟ್ಟ ಕಣ್ಣು, ಕೈ, ಕಾಲು, ಕಿವಿ, ನಾಲಿಗೆ ಇರುವ ಈ ದೇಹ
ಈ ಹುಟ್ಟು ಇದು ಸಾರ್ಥಕ ಆಗಬೇಕಾದ್ರೆ ಆ ಕೃಷ್ಣನ ಬಗ್ಗೆ ಸರಿಯಾಗಿ ತಿಳ್ಕೊಳ್ಬೇಕು. ವೇದವ್ಯಾಸದೇವರು ಸಮಗ್ರ ಭಾಗವತದಲ್ಲಿ ಉಳಿದೆಲ್ಲ ಸ್ಕಂದಗಳನ್ನು 20, 30, 40 ಅಧ್ಯಾಯಗಳಿಗೆ ಮೊಟಕುಗೊಳಿಸಿದರೆ ಕೃಷ್ಣ ಕಥೆಯನ್ನು ಮಾತ್ರ ವಿಸ್ತಾರವಾಗಿ ದಶಮಸ್ಕಂದ 1ರಲ್ಲೇ 105 ಅಧ್ಯಾಯಗಳಲ್ಲಿ ಕೃಷ್ಣನ ಕಥೆಯನ್ನು ವಿಸ್ತರಿಸಿದ್ದಾರೆ. ನವಮ ಸ್ಕಂದದಲ್ಲಿ ಆರಂಭವಾದ ಕೃಷ್ಣನ ಕಥೆ ಏಕಾದಶ ಸ್ಕಂದ ಪರಿಪೂರ್ಣವಾಗಿ ಕೃಷ್ಣನ ಕಥೆ. 3 ಸ್ಕಂದಗಳಲ್ಲಿ ಕೃಷ್ಣನ ಕಥೆಯನ್ನು ಬಿತ್ತರಿಸಿದರೆ ವ್ಯಾಸರು. ಆ ಎಲ್ಲ ಭಗವಂತನ ಮಹಿಮೆಯನ್ನು ಪ್ರಾತಸ್ಮರಣೀಯರಾದ ಭಾವಿ ಸಮೀರರು ಅಂತ ಖ್ಯಾತರಾದಂತಹ ವಾದಿರಾಜ ಶ್ರೀಮಚ್ಚರಣರು 19 ಸರ್ಗದಲ್ಲಿ ಕಾವ್ಯಮಯವಾಗಿ ರಸಮಯವಾಗಿ, ರಸಮಯ ಅಂದ್ರೂ ಒಂದೇ, ಭಾಗವತಮಯ ಅಂದ್ರೂ ಒಂದೇ, ಪಿಬತ ಭಾಗವತಂ ರಸಂ ಅಂತಾರೆ. ಇದು ರಸಮಯವಾಗಿದೆ. ರಸಜ್ಞರಾದ ವೇದವ್ಯಾಸದೇವರು ಕೃಷ್ಣನ ಕಥೆಯ ಒಳಗೆ ಇಟ್ಟ ರಸವನ್ನು ಚೆನ್ನಾಗಿ ಆಸ್ವಾದನೆ ಮಾಡಿದ ರಸಿಕರು ವಾದಿರಾಜರು. ಅವರು ಬಾಯಲ್ಲಿ ಕೃಷ್ಣನ ಕಥೆ ಕೇಳಬೇಕು. ಯಾರು ಕೃಷ್ಣನ ಕಥೆಯನ್ನು ಕೇಳಿ ಆನಂದ ಪಟ್ಟಿರ್ತಾರೆ ಅವರು ಮಾತ್ರ ಉಳಿದವರಿಗೂ ಆನಂದವನ್ನು ಹಂಚಬಹುದು. ಕೇಳಿದಾಗ ಅವ್ರಿಗೆ ಆನಂದ ಆಗಿಲ್ಲ ಅಂದರೆ ಇನ್ನೊಬ್ರಿಗೇನು ಆನಂದ ಕೊಡ್ಲಿಕ್ಕೆ ಸಾಧ್ಯ? ದಾಸರಂತಾರೆ, ದೇವರ ಕಥೆ ಕೇಳಿದವ್ರಿಗೆಲ್ಲ ಮೋಕ್ಷ ಇಲ್ಲಂತೆ, ಭಾವಜ್ಞರಲ್ಲಿ ಭಾಗವತ ಕೇಳಿದಾಗ ಮಾತ್ರ ಮೋಕ್ಷ. ಶ್ರೀರಮಣ ತವಚರಣ ದೊರಕುವುದು ಹ್ಯಾಂಗಿನ್ನು? ಯಾಕೆ? ಭಾವಜ್ಞರಲ್ಲಿ ಭಾಗವತ ಕೇಳುವಲ್ಲಿ ಆದರವೇ ಪುಟ್ಟಲಿಲ್ಲ. ಭಾವಜ್ಞರಲ್ಲಿ ಕೇಳಬೇಕು. ಭಾವಜ್ಞರು ಅಂದರೆ ಗ್ರಂಥ ರಚಿಸಿದ ವೇದವ್ಯಾಸದೇವರ ಭಾವನೆಯನ್ನು ಬಲ್ಲವರು. ಅದು ಭಾವಿ ಸಮೀರರಾದ ವಾದಿರಾಜರಿಗಿಂತೂ ಚೆನ್ನಾಗಿ ಬಲ್ಲವರು ಮತ್ತೆ ಯಾರೂ ಇರಲಿಕ್ಕೆ ಸಾಧ್ಯವೇ ಇಲ್ಲ. ಅಂತಹ ವಾದಿರಾಜರು ಕೃಷ್ಣನ ಕಥೆಯನ್ನು ಕಾವ್ಯಮಯವಾಗಿ, ಯಾಕಂದರೆ ಯಾವುದೇ ಒಂದು ವಿಷಯ ಮನೋಜ್ಞವಾಗಿ ನಮ್ಮ ಹೃದಯದಲ್ಲಿ ಕೂಡಬೇಕು ಅಂತಾದರೆ ಜೋರು ಮಾಡಿ ಹೇಳಿದ್ರೆ ಅದು ಕೂಡಲ್ಲ. ಮಕ್ಕಳಿಗೆ ನೀವು ಯಾವುದೇ ಒಂದು ವಿಷಯ ಜೋರು ಮಾಡಿ ಕೈಯಲ್ಲಿ ಒಂದು ಕೋಲು ಹಿಡ್ಕೊಂಡು ಕೇಳ್ತೀಯ ಅಂದರೆ ಬೇಡ ಹೋಗೋದು, ನೀನೊಂದು ಕಡೆ ಹೊರಟೇ ಬಿಡ್ತಾನೆ ಮಗ ಅಲ್ವಾ. ಇದಕ್ಕೆ ಪ್ರಭು ಸಂಹಿತೆ ಅಂತ ಕರೀತಾರೆ. ವೇದಗಳು ಪ್ರಭು ಸಂಹಿತೆ. ಪ್ರಭು ಅಂದರೆ ರಾಜ ಅವನು ಯಾರ ಥರ ರಿಕ್ವೆಸ್ಟ್ ಮಾಡಲ್ಲ, ಆರ್ಡರ್ ಜೋರ್ ಮಾಡ್ತಿರ್ತಾನೆ. ಈ ಪ್ರಭು ಸಂಹಿತೆ ವೇದ. ಹಾಗಾಗಿ ವೇದದಲ್ಲಿ ಹೇಳಿದ್ದು ನಮ್ಮ ಮನಸ್ಸಿನಲ್ಲಿ ಗಟ್ಟಿ ನಿಲ್ಲಲ್ಲ. ಕಾವ್ಯಮಯವಾಗಿ ರಸಮಯವಾಗಿ ಬಂದರೆ ಅದನ್ನು ಶಾಸ್ತ್ರಕಾರರು ಕಾಂತಾ ಸಂಹಿತ ಅಂತ ಕರೀತಾರೆ. ಕಾಂತಾ ಸಂಹಿತ ಅಂದರೆ, ಕಾಂತ ಅಂದರೆ ಹೆಂಡತಿ, ಸಂಹಿತ ಅಂದರೆ ಒಂದು ರೀತಿ ಮಾತು. ಹೆಂಡತಿ ಮಾತು ಹೇಗೆ ಹೃದಯದ ಒಳಗೆ ನಿಲ್ಲತ್ತೋ, ಎಷ್ಟೋ ಬಾರಿ ತಾಯಿ ಮಾತು ನಿಂತರೆ ನಿಲ್ಲತ್ತೆ, ಇಲ್ಲ ರೀ. ಆದರೆ ಹೆಂಡತಿ ಹೇಳಿದ್ರೆ ಮಾತ್ರ ಮರಿದೆ ಕೊತ್ತಂಬರಿ ಸೊಪ್ಪು ಮರಿದೆ ತೊಗೊಂಡು ಹೋಗ್ತೀವ? ಇಲ್ಲ. 1 ಗಂಟೆ ಆದರೂ ಹೋಗ್ತೀರಾ? ಇಲ್ಲ, ಹೋಗಲ್ಲ. 1 ಗಂಟೆಗೆ ನಾವ್ಯಾರು ಕೊತ್ತಂಬರಿಗೆ ಹೋಗಲ್ಲ. ಒಟ್ಟು ಕಾಂತಾ ಸಂಹಿತೆ, ಹೆಂಡತಿಯ ಮಾತಿನಂತೆ ಆ ಮಾತುಗಳು ಮನಸ್ಸಿನಲ್ಲಿ ಉಳಿಯುತ್ತೆ. ಅಂದರೆ ಸುಲಭವಾಗಿ ರಸಿಕವಾಗಿ ಹೇಳುವಂತಹ ಮಾತುಗಳು. ಹಾಗೆ ಈ ಕಾವ್ಯದ ಮಾತುಗಳು ಕೃಷ್ಣ ಅನ್ನುವ ವಿಷಯವನ್ನು, ಭಗವಂತನ ವಿಷಯವನ್ನು ವಾದಿರಾಜ ಶ್ರೀಮಚ್ಚರಣರು ಅಂತ ಕಾಂತಾ ಸಂಹಿತೆ ಕಾವ್ಯಮಯವಾಗಿ 1000ಕ್ಕೂ ಮಿಕ್ಕ ಶ್ಲೋಕಗಳಿಂದ 19 ಸರ್ಗದಲ್ಲಿ ರಚನೆ ಮಾಡಿಕೊಟ್ಟಿದ್ದಾರೆ. ಜಗದ್ಗುರು ಮಧ್ವಾಚಾರ್ಯರು ಸೂತ್ರಗಳಿಗೆ ಭಾಷ್ಯ ಬರೆದ ಒಂದು ಪ್ರಸಂಗವನ್ನು ಪಂಡಿತಾಚಾರ್ಯರು ವರ್ಣನೆ ಮಾಡುವಾಗ ಆಚಾರ್ಯರ ಮಹಿಮೆಯನ್ನು ವರ್ಣನೆ ಮಾಡ್ತಾ ಒಂದು ಮಾತು ಹೇಳ್ತಾರೆ. ಚತುರಶಿಷ್ಯ ಲೀಲೆಯ ಲೇಖಯತ್ ಖಲು. 4 ಜನ ಶಿಷ್ಯರಿಗೆ 4 ಅಧ್ಯಾಯವನ್ನು ಒಟ್ಟಿಗೆ ಹೇಳ್ತಿದ್ರಂತೆ. ಅದೇ ಹೇಗೆ ಹೇಳ್ತಿದ್ರು, ಅದು ಹೇಗೆ ಬರೀತಿದ್ರು, ಅವು ಹೇಳಿದವ್ರಿಗೆ ಗೊತ್ತು, ಬರೆದವ್ರಿಗೆ ಗೊತ್ತು. ನಿಮ್ಗೆ ಯಾಕಂದರೆ ಅದತ್ತ ಅವರು 4 ಮುಖದವರಾದ ಕಾರಣ 4 ಮುಖದಿಂದ ಏಕಕಾಲಕ್ಕೆ
4 ವೇದವನ್ನು ಹೇಳುವ ಬ್ರಹ್ಮದೇವರ ಪದವಿಗೆ ಬರುವವರಾದ ಕಾರಣ ಅವ್ರಿಗೆ ಆ ಕೆಪಾಸಿಟಿ ಇತ್ತು, ಯೋಗ್ಯತೆ ಇತ್ತು. ಅದಕ್ಕೆ ಆಚಾರ್ಯರು ಆ ರೀತಿ ಸೂತ್ರ ಭಾಷ್ಯ ರಚನೆ ಮಾಡಿಸಿದ್ರು ಅಂತ ಕತೆ ಕೇಳ್ತೀವಿ. ಅದೇ ಪದವಿಗೆ ಹೋಗುವ ಯೋಗ್ಯತೆಯ ಜನರಲ್ಲಿ ಒಬ್ಬರಾದ ವಾದಿರಾಜ ಶ್ರೀಮಚ್ಚರಣರು ಕೃಷ್ಣನ ಇಷ್ಟು ದೊಡ್ಡ ಕತೆ, ಇಷ್ಟು ಸಾವಿರ ಶ್ಲೋಕಾತ್ಮಕವನ್ನು 19 ದಿನದಲ್ಲಿ ರಚನೆ ಮಾಡಿಬಿಟ್ರಂತೆ. 19 ದಿನ ಅಂದರೆ 19 × 24 ಗಂಟೆ ಇಟ್ಕೋಬೇಡ್ರಿ. ಬಹಳ ಆಶ್ಚರ್ಯ ಅವರ ಮಹಿಮೆಯನ್ನು ಹೇಳ್ತಾರೆ. ಒಮ್ಮೆ ವಾದಿರಾಜ ಶ್ರೀಮಚ್ಚರಣರು ಸನ್ಯಾಸಿಗಳು ಸದಾ ಸಂಚಾರ ಮಾಡುವವರು. ಸಂಚಾರ ಕ್ರಮದಲ್ಲಿ ಇವತ್ತಿನ ಪೂನಾ ಪಟ್ಟಣಕ್ಕೆ ಬಂದ್ರಂತೆ. ಆ ಕಾಲದಲ್ಲಿ ಅದಕ್ಕೆ ಪುಣ್ಯ ಪಟ್ಟಣ ಅಂತ ಕರೀತಿದ್ರು. ಪುಣ್ಯ ಇಲ್ಲದವರು ಪಟ್ಟಣದ ಹೆಸರು ಹೇಳಿ ಪುಣ್ಯ ಬರಬಾರ್ದು ಅಂತೇಳಿ ಅದು ಪೂನಾ ಆಗ್ಬಿಟ್ಟಿದೆ. ಈಗ ಎಷ್ಟೋ ಕಾಲಕ್ರಮದಲ್ಲಿ ಆಡು ಭಾಷೆಯಲ್ಲಿ ಊರುಗಳ ಹೆಸರು ಚೇಂಜ್ ಆದ ಹಾಗೆ ಅದರಿದ್ದದ್ದು ಪುಣ್ಯಪಟ್ಟಣ, ಪೇಶ್ವೆಗಳ ಆಡಳಿತ. ವಾದಿರಾಜರು ಸಂಚಾರ ಮಾಡುವಾಗ ಒಂದು ಮೆರವಣಿಗೆ ಹೊರಟಿತ್ತು. ಆನೆ ಮೇಲೆ ಮೆರವಣಿಗೆ ಒಂದು ಗ್ರಂಥವನ್ನು ಇಟ್ಟು, ಗ್ರಂಥ ನೋಡಿದ ಮೇಲೆ ವಾದಿರಾಜರಿಗೆ ಒಂದು ಆಶ್ಚರ್ಯ, ಇದ್ಯಾವ ಗ್ರಂಥಕ್ಕಿಷ್ಟು ಮೆರವಣಿಗೆ? ಶಿಷ್ಯ ಹೋಗಿ ವಿಚಾರಿಸಿದ. ಆಗಿನ ಕಾಲದ ಪ್ರಸಿದ್ಧ ಕವಿಯಿಂದ ರಚಿತವಾದ ಒಂದು ಕಾವ್ಯಕ್ಕೆ ಈ ಮೆರವಣಿಗೆ. ವಾದಿರಾಜರಿಗೆ ಸಂತೋಷ ಆಯಿತು. ಅಂತೂ ರಾಜರು ಕವಿಗಳಿಗೆ ಕಾವ್ಯಕ್ಕೆ ಒಂದು ಬೆಲೆ ಕೊಡೋ ಜನ ಇದ್ದಾರೆ ಅಂತ. ಯಾವುದು ಕಾವ್ಯ? ಶಿಶುಪಾಲ ವಧ ಅಂತ. ಹೆಸರೇನೆಂದರೆ ಶಿಶುಪಾಲನ ಸಂಹಾರ ಅಂತ. ಅಂದರೆ ಸಾಮಾನ್ಯ ಅಲ್ಲ, ತುಂಬ ಅದ್ಭುತವಾದ ಕಾವ್ಯ ಅದು. ಅದನ್ನು ಮಾಘ ಅನ್ನುವಂತಹ ಕವಿ ತಾನು ರಚನೆ ಮಾಡಿದ್ದ. ಎಲ್ಲ ಬೇರೆ ಬೇರೆ ಕವಿಗಳ ಗದ್ಯ ಪದ್ಯಗಳನ್ನು, ಅವರ ಕಾವ್ಯವನ್ನು ಇಟ್ಟು ನೋಡುವಾಗ ಒಬ್ಬೊಬ್ಬರಲ್ಲಿ ಒಂದೊಂದು ಕಾಣುತ್ತಿತ್ತು. ಆಗಿನ ಕಾಲದಲ್ಲಿ ಪ್ರಸಿದ್ಧರಾದವರು ಅಂದರೆ ಕಾಳಿದಾಸ, ದಂಡಿ, ಭಾರವಿ, ಇವರೆಲ್ಲ ಭಾರಿ ಪ್ರಸಿದ್ಧರು. ಅವರೆಲ್ಲರ ಕಾವ್ಯ ಈ ಮಾಘನ ಕಾವ್ಯದ ಮುಂದೆ ಸೋತು ಶರಣಾಗಿತ್ತು. ಒಬ್ಬೊಬ್ಬರಲ್ಲಿ ಕಾಣುವಂತಹ ಒಂದು ವೈಶಿಷ್ಟ್ಯ ಏನಿದೆ ಅಲ್ಲ, ಎಲ್ಲ ವೈಶಿಷ್ಟ್ಯಗಳನ್ನು ತನ್ನ ಒಡಲಲ್ಲಿ ತುಂಬಿಕೊಂಡ ಏಕಮಾತ್ರ ಅದ್ವಿತೀಯ ಶ್ರೇಷ್ಠ ಕಾವ್ಯ ಅಂತ ಕವಿಗಳಿಗೆ ಮನ್ನಣೆ ಪಡೆದದ್ದು ಮಾಘನಿಂದ ರಚಿತವಾದಂತಹ ಶಿಶುಪಾಲವಧ. ಹೀಗಾಗಿ ಅದಕ್ಕೆ ಮೆರವಣಿಗೆ ಎಂದಾಗ ವಾದಿರಾಜರಂದರು, ನಿಜವಾಗಿಯೂ ರುಕ್ಮಿಣೀಶ ಅವನಿಗೆ ಆಗಬೇಕಾದ್ದು ಮೆರವಣಿಗೆ, ಇದು ಶಿಶುಪಾಲನ ನೇಮಲ್ಲಿ ಆಗ್ತಾ ಇದೆಯಲ್ಲ ಅಂಥೇಳಿ, ಇದಕ್ಕಿಂತ ಉತ್ತಮವಾದ ಕಾವ್ಯ ನಮ್ಮಲ್ಲಿದೆ, ದೂರದ ಉಡುಪಿಯಿಂದ ತರಿಸ್ಕೊಡ್ಬೇಕು, ಕಾಲಾವಕಾಶ ಕೊಟ್ಟರೆ ತರಿಸ್ಕೊಡ್ತೀವಿ, ಅದನ್ನು ಕೂಡ ನೀವು ಪರಿಶೀಲನೆ ಮಾಡಿ ಯಾವುದು ಉತ್ತಮ ಅಂತ ಮತ್ತೆ ನಿರ್ಧಾರ ಮಾಡಿ ಅಂತ ಆಯೋಜಕರಿಗೆ ಹೇಳಿದ್ದಾರೆ. ಹಾಗೆ ಆಗಲಿ ಅಂತ ಒಪ್ಪಿ 19 ದಿನಗಳ ಗಡುವು. ನಿಜವಾಗಿಯೂ ಆಗ ಯಾವುದು ಮಾಘನ ಕಾವ್ಯಕ್ಕೆ ಸರಿಸಾಟಿ ಹೊಂದುವಂಥ ಕಾವ್ಯ ಇಲ್ಲ. ಇಲ್ಲ ಅಂದರೆ ಇಲ್ವೇ ಇಲ್ಲ ಅಂತ ಒಪ್ಪಲಿಕ್ಕೆ ವಾದಿರಾಜರ ಮನಸ್ಸು ಸಿದ್ಧ ಇಲ್ಲ. ಯಾಕಂದರೆ ವಾಗಭಿಮಾನಿಯಾದ ಸರಸ್ವತಿ ಪತಿಗಳಾಗುವ ಭಾಗ್ಯ ಪಡೆದಂತಹ ಆಚಾರ್ಯ ಮಧ್ವರಿಂದ ರಚಿತವಾದ ಒಂದು ಕಾವ್ಯ ಇತ್ತದು. ಯಾವುದದು? ಯಮಕ ಭಾರತ ಅಂತ. ಮಾಧ್ವರಂದರೆ ಅವರಿಗೆ ಕಾವ್ಯ ಬರಲ್ಲ ಅನ್ನುವ ಒಂದು ಅವಹೇಳನಕಾರಿ ಮಾತಿಗೆ ವಿರುದ್ಧವಾಗಿ ಜಗದ್ಗುರು ಮಧ್ವಾಚಾರ್ಯರಿಂದ ರಚಿತವಾದಂಥ ಅತ್ಯದ್ಭುತವಾದಂಥ ಕಾವ್ಯ ಯಾವ ಯಮಕ ಭಾರತ. ಅದನ್ನು ಮೇಲ್ಪಂಕ್ತಿಯನ್ನಾಗಿಟ್ಕೊಂಡು ವಾದಿರಾಜ ಶ್ರೀಮಚ್ಚರಣರು ಮತ್ತೊಂದು ಕಾವ್ಯವನ್ನು, ಕೃಷ್ಣ ಕಥೆಯ ಕಾವ್ಯವನ್ನು ರಚನೆ ಮಾಡಿಕೊಟ್ಟಿದ್ದಾರೆ. 19 ದಿನದಲ್ಲಿ 19 ಸರ್ಗ. ಅದು ಒಂದು ಸರ್ಗದ ರಚನೆಗೆ ಇಡೀ ಒಂದು ದಿನ ತೆಗೆದುಕೊಂಡದ್ದಲ್ಲ. ನಿತ್ಯದಲ್ಲಿ ಭಗವಂತನ ಆರಾಧನೆ ಮಾಡಿ ದೇವರ ನಿರ್ಮಾಲ್ಯ ಗಂಧವನ್ನು ಧಾರಣೆ ಮಾಡುವ ಪ್ರಸಂಗ, 12 ನಾಮಗಳನ್ನು ಧಾರಣೆ ಮಾಡಿಕೊಳ್ಳುವುದರೊಳಗಾಗಿ 50-60 ಶ್ಲೋಕಗಳನ್ನು ಕಂಪೋಸ್ ಮಾಡಿ ಶಿಷ್ಯರಿಗೆ ಹೇಳುವ ತಾಕತ್ತನ್ನು ಪಡೆದಿದ್ರು ಅಂದರೆ ಇದು ಸಾಮಾನ್ಯರಲ್ಲ ಅಂತ ನಾವು ತಿಳ್ಕೊಳ್ಬೋದು.
ಯೋಗ್ಯತೆ ದೊಡ್ಡದು ಅಂತ ತಿಳ್ಕೊಳ್ಳಿಕ್ಕೆ ಇಷ್ಟು ಸಾಕು. ನೀವು ಗಂಧ ಅಥವಾ ಗೋಪಿ ಚೆನ್ನ ಹಚ್ಕೊಳ್ಳುವಾಗ ಈ 50 ಶ್ಲೋಕಗಳ ಪಾರಾಯಣ ಮಾಡಲಿಕ್ಕೂ ಆಗಲ್ಲ. ನಮಗೆ ಕಂಪೋಸ್ ಮಾಡೋದಿರಲಿ, ಪಾರಾಯಣ ನಾವು ನಿತ್ಯ ಪಾರಾಯಣ ಮಾಡುವ ಶ್ಲೋಕ ಆರಂಭ ಎಲ್ಲೋ ಮಾಡ್ತೀವಿ, ಅಂತ್ಯ ಎಲ್ಲೋ ಹೋಗುತ್ತೆ. ಅದು ಯಾರೋ ಮಧ್ಯ ಮಾತಾಡಿಸ್ಬಿಟ್ರೆ ರಾಯರ ಸ್ತೋತ್ರದಿಂದ ವಾಯುಸ್ತುತಿಗೆ ಹೋಗ್ಬಿಟ್ಟಿರ್ತೀವಿ, ವಾಯುಸ್ತುತಿಯಿಂದ ಮಂಗಳಾಷ್ಟಕಕ್ಕೆ ಹೋಗ್ಬಿಡ್ತೀವಿ. ವಿಷ್ಣು ಸಹಸ್ರನಾಮ 2 ದಿನಕ್ಕೆ ಮುಂಚೆ ಶುರು ಮಾಡಿದ್ರೂ ಮುಗಿಯಲ್ಲ, ಯಾಕಂದರೆ ಅಲ್ಲಿ ರಿಪಿಟೇಷನ್ ಇದೆ. ಹೇಳಿದ್ದೆ ಪುರುಷ ಸೂಕ್ತ ಶುರು ಮಾಡ್ತೀವಿ, ಅದು ಯಾವಾಗ ಮುಗಿಯುತ್ತೋ ಗೊತ್ತಿಲ್ಲ. ಹೀಗೆಲ್ಲ ಅವ್ಯವಸ್ಥೆಗಳು ನಮ್ಮ ಹಣೆ ಬರಕ್ಕೆ. ಆದರೆ ವಾದಿರಾಜರಂಥ ಮಹಾಜ್ಞಾನಿಗಳಿಂದ ರಚಿತವಾದ ಈ ಕಾವ್ಯ ರುಕ್ಮಿಣೀಶ ವಿಜಯ 19 ಸರ್ಗ 19 ದಿವಸದಲ್ಲಿ ರಚನೆ ಮಾಡಿ ಪಂಡಿತ ಮಂಡಲಿಯ ಮುಂದೆ 2 ಗ್ರಂಥಗಳ ತುಲನಾತ್ಮಕವಾಗಿ ಇಟ್ಟಾಗ ಮಾಘನ ಕಾವ್ಯ ಶಿಶುಪಾಲ ವಧೆಯನ್ನು ಓದಿದಂತಹ ಪಂಡಿತರೆಲ್ಲ ವಾದಿರಾಜ ಶ್ರೀಮಚ್ಚರಣರ ರುಕ್ಮಿಣೀಶ ವಿಜಯವನ್ನು ಒಮ್ಮೆ ನೋಡಿದ್ದಾರಂತೆ. ನೋಡಿ ಹೊರಹೊಮ್ಮಿದವ ಮಾಘ. ಆದರೆ ವಾದಿರಾಜರ ರುಕ್ಮಿಣೀಶ ವಿಜಯವನ್ನು ನೋಡಿ ಅದೇ ಜನ ಮತ್ತೊಂದು ಉದ್ಗಾರವನ್ನು ತೆಗೆದಿದ್ದಾರೆ. ಉದಿತೆ ವಾದಿರಾಜೆ ಕೊಚಮಾಗ ಕೊಚಬಾರವಿ ಎಂದುಬಿಟ್ರು. ಉದಿತೆ ವಾದಿರಾಜೆ. ಈ ಭಾರವಿ, ಮಾಘ, ಕಾಳಿದಾಸ ಇವರೆಲ್ಲ ಸ್ಟಾರ್ ವ್ಯಾಲ್ಯೂ. ಇವರು ಭಾರಿ ಕಾವ್ಯ ಪ್ರಪಂಚದಲ್ಲಿ, ಕವಿ ಪ್ರಪಂಚದಲ್ಲಿ ದೊಡ್ಡ ದೊಡ್ಡ ನಕ್ಷತ್ರಗಳು. ಆದರೆ ನಕ್ಷತ್ರಗಳ ಬೆಳಕು ಹೊಳಪು ಎಷ್ಟೊತ್ತಿನಲ್ಲಿ, ರಾತ್ರಿ ಹೊತ್ತು ಮಾತ್ರ. ಆದರೆ ಉದಿತೆ ವಾದಿರಾಜೆ, ವಾದಿರಾಜ ಅನ್ನುವ ಸೂರ್ಯ ಕವಿತಾ ಪ್ರಪಂಚದಲ್ಲಿ ಉದಯ ಆದಮೇಲೆ ಈ ಪುಟ್ ನಕ್ಷತ್ರ ಯಾರ ಕಣ್ಣಿಗೆ ಕಾಣಲ್ಲ. ಅಂತಹ ಅತ್ಯದ್ಭುತವಾದ ಕಾವ್ಯ ಗ್ರಂಥ ಯಾವುದದು? ಕಾವ್ಯ ಗ್ರಂಥವೂ ಹೌದು, ಶಾಸ್ತ್ರ ಗ್ರಂಥವೂ ಹೌದು. ಅದು ಯಾವುದಂದರೆ ಶ್ರೀ ರುಕ್ಮಿಣೀಶ ವಿಜಯ, ವಾದಿರಾಜರಿಂದ ರಚಿತವಾದಂಥದ್ದು. ಇಂತಹ ರುಕ್ಮಿಣೀಶ ವಿಜಯ ನಿಜವಾಗಿಯೂ ವರ್ಷಾನ್ಗಟ್ಟಲೆ ಹೇಳಿದ್ರೂ ಮುಗಿಲಾರದ್ದು. ಆದರೆ ಒಳಗೆ ಈ ಕೆಲವರು ಸ್ಯಾಂಪಲ್ ಬಾಟ್ಲ್ ಅಂತ ಕೊಡ್ತಾರಲ್ಲ, ಸುಮ್ಮನೆ ಪೂರಾ ಫ್ಯಾಕ್ಟ್ರಿನೇ ಕೊಡೋಲ್ಲ, ಒಂಚೂರು ಸ್ಯಾಂಪಲ್ ನಿಮಗೆ ಬೇಕಿದ್ರೆ ಮತ್ತೆ ನೀವು ಬಂದು ತಗೊಳ್ಳಿ ಅಂತ. ಅದರಲ್ಲಿ ಅಭಿರುಚಿ ಹುಟ್ಟಿಸುವ ಸಲುವಾಗಿ ಸ್ಯಾಂಪಲ್ ಕೊಡುವಂತೆ ಒಂದು 5 ದಿನಗಳಲ್ಲಿ ವಾದಿರಾಜರು ರಚಿಸಿದಂತಹ ರುಕ್ಮಿಣೀಶ ವಿಜಯದ ಅಲ್ಲಲ್ಲಿ ಆಯ್ದ ಕೆಲವು ಶ್ಲೋಕಗಳನ್ನು ಮಾತ್ರ ಹೇಳುವ ಪ್ರಯತ್ನ ಮಾಡ್ತೇನೆ. ನನಗೆ ತುಂಬ ಸಂತೋಷ ಕೊಟ್ಟದ್ದು ಈ ಒಂದು ಕಾವ್ಯ ಗ್ರಂಥ. ಇವತ್ತಿಗೂ ಕೂಡ ಸಾವಿರ ಜನ ರುಕ್ಮಿಣೀಶ ವಿಜಯ ಕೇಳ್ತಾ ಇದ್ದಾರೆ. ಎಷ್ಟು ಕೇಳಿದ್ರು ಮತ್ತೆ ಕೇಳಬೇಕು ಅಂತಾರೆ. ಯಾಕಂದರೆ ವಾದಿರಾಜರ ಕವಿತಾ ಶೈಲಿ ಅಷ್ಟು ಅಮೋಘವಾಗಿರ್ತಕ್ಕಂಥದ್ದು. ಎಂಥ ಮಂದನೂ ಕೂಡ ಭಗವಂತನಲ್ಲಿ ಭಕ್ತಿ ಮಾಡಬೇಕು. ಕೃಷ್ಣ ಭಕ್ತಿ ಅವನ ಒಳಗೆ ಜಾಗೃತ ಆಗಬೇಕು. ಕೃಷ್ಣನನ್ನು ಭಗವಂತ ಅಂತ ತಿಳಿದುಕೊಳ್ಳುವ ಒಂದು ಬುದ್ಧಿ ಅವನಿಗೆ ಬರುವ ಹಾಗೆ ವಾದಿರಾಜ ಶ್ರೀಮಚ್ಚರಣರು ಕಾವ್ಯಮಯವಾಗಿ ಸರಸವಾಗಿ ಈ ಕಾವ್ಯದಲ್ಲಿ ವರ್ಣನೆ ಮಾಡಿದ್ದಾರೆ. ಅದರಲ್ಲಿ ಯಥಾಶಕ್ತಿ ಯಥಾಮತಿ. ಇವರು ಕಾವ್ಯದ ಪ್ರತಿ ಸರ್ಗದ ಕೊನೆಯಲ್ಲಿ ಒಂದು ಮಾತು ಹೇಳ್ತಾರೆ. ನನ್ನಿಂದ ರಚಿತವಾದಂಥ ಈ ಕಾವ್ಯ ಎಂಥದ್ದು ಅಂದರೆ ರೋಮ್ಣಾ ಹರ್ಷಣಕಾರಿಣಿ ಶ್ರವಣತಃ ಪಾಪೌಗ ವಿದ್ವಂಸಿನಿ ಪ್ರೇಮ್ನಾ ಚಿಂತಯತಾಂ ವಿಚಿತ್ರ ವಿಮಲ ಶ್ಲಾಘ್ಯಾರ್ಥ ಸಂದಾಯಿನಿ ಸಂಜಾತೆ ಭುವಿ ರುಕ್ಮಿಣೀಶ ವಿಜಯೇ ಸದ್ವಾದಿರಾಜೋದಿತೆ ಸಂಜಾತಃ ಸುರಮಂಡಲೀಷು ಮಹಿತಃ ಸರ್ಗೋಯ ಮಾದ್ಯೋ ಮುದಾಂ ರೋಮ್ನಾ ಹರ್ಷಣಕಾರಿಣಿ. ದೇವರ ಕತೆ, ಕೃಷ್ಣನ ಕತೆ ವಾದಿರಾಜರು ಹೇಳುವ ಕ್ರಮದಲ್ಲಿ ಏಕಾಗ್ರ ಚಿತ್ತದಿಂದ ನೀವು ಕೇಳ್ತಾ ಕೂತ್ರಿ ಅಂದರೆ ನಿಮಗೆ ರೋಮಾಂಚನ ಆಗುತ್ತೆ, ಹೌದಾ ಅನ್ಸತ್ತೆ, ಆಶ್ಚರ್ಯವನ್ನು ಕೇಳಿದ ಹಾಗೆ ಆನಂದ ಆಗುತ್ತೆ. ಆದರೆ ನಿಮ್ಮ ಮನಸ್ಸು ಎಲ್ಲೋ ಇದ್ದರೆ, ದೇಹದ ಒಳಗೆ ಏನಾದರೂ ಬಾಧಾದಿಗಳಿದ್ದರೆ ಏನು ಕೇಳಿದ್ರು ಏನು ತಲೆಗೆ ಹೋಗಲ್ಲ, ಏನು ರೋಮಹರ್ಷ ಆಗೋಲ್ಲ.
ಏಕಾಗ್ರ ಬುದ್ಧಿಯಿಂದ ಕೇಳಿದಾಗ ಮಾತ್ರ ಇದು ಆಗುವಂಥದ್ದು, ಇಲ್ಲದಿದ್ರಿಲ್ಲ. ರೋಮ್ಣ ಹರ್ಷಣಕಾರಿಣಿ. ಆಮೇಲೆ ಕೇಳ್ತಾ ಇದ್ದೀವಿ ಆಚಾರ್ಯ, ನಮಗೇನು ರೋಮಾಂಚನ ಆಗ್ತಾ ಇಲ್ಲ, ನಾಳೆಯಿಂದ ಬರೋಣೋ ಬ್ಯಾಡ್ವೋ ಅಂತ. ಈ ರೋಮಾಂಚನ ಆಗೋದು ಒಂದ್ಸತಿ ಕೇಳಿದ್ರಲ್ಲ, ಒಂದು ಜನ್ಮ ಕೇಳಿದ್ರಲ್ಲ, ಜನ್ಮ ಜನ್ಮಾಂತರದಲ್ಲಿ ಕೇಳಿ 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 ಅಭ್ಯಾಸ ಇರಬೇಕು. ದಾಸರು ಹೇಳ್ತಾರೆ, ಕೇಳಬಲ್ಲವರಿಗೆ ಹೇಳುವೆನು ಸೊಲ್ಲ. ಕೇಳಬಲ್ಲವರು ಅಂದರೆ ಅವರಿಗೆ ಕೇಳಿ 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 ಜನ್ಮಾಂತರದಿಂದ ಕೇಳಿ ಅಭ್ಯಾಸ ಆಗಿರುತ್ತೆ. ಈಗ ಯಾರಾದರೂ ಒಬ್ಬ ಸಣ್ಣ ವಯಸ್ಸಿನವ ಉತ್ತಮವಾಗಿ ಒಂದು ವಾದ್ಯವನ್ನು ನುಡಿಸಿದರೆ ಅವನು ನುಡಿಸಿದ್ದನ್ನು ಕೇಳಿ ನಾವು ಹೇಳ್ತೀವಿ ಇದು ಒಂದು ಜನ್ಮದ ಸಾಧನೆ ಅಲ್ಲ ಅಂತ. ಅಷ್ಟು ಚೆನ್ನಾಗಿ ಆ ವಾದ್ಯವನ್ನು ಸಾಧನೆ ಇರಬೇಕು ಅಂತ. ದೇವರ ಕಥೆ ಕೇಳಿ ಆನಂದ ಪಡ್ಲಿಕ್ಕೂ ಜನ್ಮ ಜನ್ಮಾಂತರದ ಸಾಧನೆ ಇರಬೇಕು. ಎಲ್ಲರಿಗೆ ಆಗೋಲ್ಲ, ಆದರೆ ನಿಜವಾಗಿಯೂ ಕೃಷ್ಣನ ಕಥೆ ಅಂಥದ್ದು. ರೋಮ್ಣ ಹರ್ಷಣಕಾರಿಣಿ. ಭಾಗವತದಲ್ಲಿ ಶೌನಕಾದಿಗಳು ಸುತಾಚಾರ್ಯರ ಮುಂದೆ ಹೇಳ್ತಾರೆ, ದೇವರ ಕಥೆ ಕೇಳಿ ಯಾರ ಮನಸ್ಸು ಕರಗಿ ಹರಿಯ ಕಡೆ ಹರಿಯೋಲ್ಲ, ಯಾರ ಕಣ್ಣಲ್ಲಿ ಆನಂದ ಬಾಷ್ಪ ಬರೋಲ್ಲ, ಯಾರ ಮೈ ಕೂದಲು ರೋಮಾಂಚನ ಆಗೋಲ್ಲ, ತದಶ್ಮಸಾರಂ ಹೃದಯಂಬತೇದಂ. ತದಶ್ಮಸಾರಂ, ಅಶ್ಮ ಅಂದರೆ ಕಲ್ಲು, ಕಲ್ಲಿನಂತೆ ಕುಳಿತವನಿಗೆ ಅರ್ಥ ಆಗೋಲ್ಲ ಅಂತ. ನಿಮ್ಮ ಮನಸ್ಸು ಕರಗೋ ಪ್ರವೃತ್ತಿ ಇರಬೇಕು, ಮುಖದಲ್ಲಿ ವಿಕಾರ ಆಗಬೇಕು, ಕಣ್ಣಲ್ಲಿ ನೀರು ತುಂಬಬೇಕು, ಗಾತ್ರೇ ರುಹ, ಮೈ ಕೂದಲು ನಿಮಿರಿ ನಿಲ್ಲಬೇಕಂತ. ಅಂಥದ್ದು ಶಕ್ತಿ ಈ ಭಾಗವತಕ್ಕಿದೆ, ಕೃಷ್ಣನ ಕಥೆಗಿದೆ. ದಾಸರಂತಾರೆ ನೋಡಿ, ಶ್ರವಣ ಮನಕಾನಂದ ವೀವುದು. ರೋಮಣ ಹರ್ಷಣಕಾರಿಣಿ. ಅಲ್ಲ, ಇದು ಯಾವುದೋ ಜನ್ಮದಲ್ಲಿ ಆಗತ್ತೆ, ಈಗ ಕೇಳ್ತಾ ಇರಬೇಕು ಯಾವುದೋ ಜನ್ಮದಲ್ಲಿ ಆಗತ್ತೆ ಅಂತೀರಿ. ಈ ಜನ್ಮದಲ್ಲಿ ಏನಾಗಲ್ವಾ? ಆಗತ್ರಿ. ಈ ಜನ್ಮದಲ್ಲಿ ಏನಾಗತ್ತೆ ಗೊತ್ತಾ? ಜನ್ಮಾಂತರದಲ್ಲಿ ಮಾಡಿದ ಪಾಪಗಳ ಪರಿಹಾರ ಇದೇ ಜನ್ಮದಲ್ಲಿ ಆಗತ್ತೆ. ಪಾಪೌಗ ವಿಧ್ವಂಸಿನಿ. ಸೂರ್ಯೋದಯ ಆದಮೇಲೂ ಕತ್ಲು ಹೋಗ್ಲಿಕ್ಕೆ ಒಂದು ಅರ್ಧ ಗಂಟೆ ಬೇಕಾ ಆಚಾರ್ಯ ಅಂದರೆ ಏನಿಲ್ಲ ರೀ. ಸೂರ್ಯೋದಯ ಆದ ತಕ್ಷಣ ಏನು ಹೋಗುತ್ತೆ? ಕತ್ತಲು ಹೋಗುತ್ತೋ ಇಲ್ಲೋ? ಇಲ್ಲ ಆಚಾರ್ಯ, ನಮ್ಮ ಕಡೆ ಹಾಗಿಲ್ಲ. ಸೂರ್ಯ ಬಂದು 1-2 ಗಂಟೆ ಆಗಬೇಕು, ಆಮೇಲೆ ಕತ್ಲು ಮೆತ್ತಗೋದು. ಹಿಂಗೆ ಯಾರಿಗಾರು ಇದೆಯಾ? ಏನಿಲ್ಲಲ್ಲ, ಎಲ್ಲ ಏರಿಯಾದಲ್ಲೂ ಒಂದೇ ರೀತಿ ತಾನೇ. ಹಾಗೆ ದೇವರ ಕಥೆ ಕಿವಿಗೆ ಅಪ್ಪಳಿಸ್ತಾ ಇದ್ದರೆ ಸಾಕಂತ. ನಿಮ್ಮ ಅರಿವಿಗೆ ಬಾರದೆ ಬಂದು ಅಂಟಿಕೊಂಡಂಥ ಪಾಪಗಳು ಬೆಟ್ಟ ಬೆಟ್ಟದಷ್ಟು ಪಾಪಗಳು ಒಂದೊಂದು ಶಬ್ದ ಕೇಳುವಾಗಲೂ ಕಳ್ಕೊಳ್ತಾ ಹೋಗ್ತದೆ. ಪಾಪವೂಗ ವಿಧ್ವಂಸಿನಿ. ಇಷ್ಟೇನಾ? ಮತ್ತಿನ್ನೇನಾರಿದೆಯಾ? ಪ್ರೇಮ್ನ ಚಿಂತಯತಾಂ. ಕೇಳಿದ ಕಥೆಯನ್ನು ಭಕ್ತಿ ಶ್ರದ್ಧೆಯಿಂದ ಮತ್ತೆ ಮತ್ತೆ ಅನುಚಿಂತನೆ ಮಾಡಿದರೆ, ಕೃಷ್ಣನ ಕತೆ ಕೇಳಿ ಸುಮ್ಮನೆ ಮನೆಗೆ ಹೋಗಿ ಸೇರ್ಕೊಂಡು ಮರ್ತು ಬಿಡಬಾರ್ದು. ನಿಜವಾಗಿಯೂ ಸೀರಿಯಲ್ ನೋಡಿದ ಮೇಲೆ ಮರ್ತು ಬಿಡಬೇಕು. ಕೆಲವರು ಸೀರಿಯಲ್ ನೋಡಿ ರಾತ್ರಿ ಎಲ್ಲ ಸೀರಿಯಸ್ ಆಗ್ಬಿಟ್ಟಿರ್ತಾರೆ. ಸೀರಿಯಲ್ ನೋಡಿ ಮರೀರಿ, ಅದು ರಿಯಲ್ ಅಲ್ಲ, ಅದು ಸೀರಿಯಲ್. ಇದು ರಿಯಲ್ ಕೃಷ್ಣನ ಕತೆ, ಇದನ್ನು ಸೀರಿಯಲ್ ಥರ ನೋಡಬೇಡಿ. ಇದು ಬಹಳ ಇಂಟ್ರೆಸ್ಟ್. ಮತ್ತೆ 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 ಕೇಳಿದ ಕಥೆಯನ್ನೇ ಮತ್ತೆ ಮತ್ತೆ ಮೆಲುಕು ಹಾಕ್ಬೇಕಂತ. ಹಾಗೆ ಮಾಡೋದ್ರಿಂದ ಏನಾಗತ್ತೆ? ಪ್ರೇಮ್ಣ ಚಿಂತಯತಾಂ ವಿಚಿತ್ರ ವಿಮಲ ಶ್ಲಾಘ್ಯಾರ್ಥ ಸಂದಾಯಿನಿ. ಅನೇಕ ಅರ್ಥಗಳು. ನೀವು ಒಂದು ಮಹಿಮೆ ದೇವರದನ್ನು ಕೇಳಿ ಅದನ್ನು ಮತ್ತೆ ಮತ್ತೆ ಮನನ ಮಾಡ್ತಿದ್ರೆ ಇನ್ನು ಅನೇಕ ಮಹಿಮೆಗಳು ನಿಮಗೆ ಫ್ಲ್ಯಾಶ್ ಆಗುತ್ತಂತೆ. ನಿರ್ದುಷ್ಟವಾದದ್ದು, ಶಾಸ್ತ್ರಜನ್ಯವಾದದ್ದು. ಹಾಗಾಗಬೇಕಂದ್ರೆ ಗುರುಗಳಲ್ಲಿ ದೊಡ್ಡವರ ಬಳಿ ಶ್ರದ್ಧೆಯಿಂದ ಕುಳಿತು ಕೇಳಿದ ಸ್ವಲ್ಪ ಕಥೆಯನ್ನೇ ಮತ್ತೆ ಮತ್ತೆ ಪ್ರೀತಿಯಿಂದ ಚಿಂತನೆ ಮಾಡ್ತಿದ್ರೆ ನಮ್ಮ ಯೋಗ್ಯತೆಗೆ ಅನುಗುಣವಾದ ಭಗವಂತನ ಜ್ಞಾನವನ್ನು ಪರಿಪೂರ್ಣವಾಗಿ ಪಡೀಲಿಕ್ಕೆ ಸಾಧ್ಯ.
ಯಾರೇ ಜ್ಞಾನವನ್ನು ಯಾರೊಬ್ಬರಿಂದ ಪೂರ್ಣವಾಗಿ ಪಡಿಲಿಕ್ಕೆ ಸಾಧ್ಯ ಇಲ್ಲ. ಆಚಾರ್ಯಾತ್ ಪಾದಮಾದತ್ತೆ. ಗುರುಗಳಲ್ಲಿ ನಮ್ಮ ಯೋಗ್ಯತೆಗೆ ಅನುಗುಣವಾದ ಜ್ಞಾನದಲ್ಲಿ ಕಾಲ್ ಭಾಗ ಮಾತ್ರ ಪಡಿಬೋದು. ಪಾದಂ ಶಿಷ್ಯ ಸ್ವಮೇಧಯ. ಶಿಷ್ಯ ತನ್ನ ಮೇಧಾಶಕ್ತಿಯಿಂದ ಮತ್ತೆ ಮತ್ತೆ ಚಿಂತನೆ ಹೇಳಿ ಕೇಳಿ ಮಾಡಿ ಮತ್ತಿನ್ ಕಾಲ್ ಭಾಗ. ಇನ್ ಕಾಲ್ ಭಾಗ ದೊಡ್ಡವರು ಅವರ ನಡವಳಿಕೆಯಿಂದ ತೋರಿಸ್ಕೊಡ್ತಾ ಇರ್ತಾರೆ. ಫಾಲೋ ದಿ ಲೀಡರ್ಸ್ ಅಂತ. ದೊಡ್ಡವರ ಚರ್ಯೆ ನೋಡಬೇಕು. ಅವ್ರ ಜೀವನದಲ್ಲಿ ಹೇಗಿದ್ರು ಅದು ನಮಗೊಂದು ಪಾಠ. ಅವ್ರು ಕೂತು ಮತ್ತು ಪಾಠ ಹೇಳಬೇಕಾದ್ದಿಲ್ಲ. ಅವ್ರು ನೋಡ್ತಾ ನೋಡ್ತಾ ಹೇಗಿರ್ಬೇಕು ಹೇಗಿರಬಾರ್ದು, ಏನು ಮಾಡ್ಬೇಕು ಏನು ಮಾಡ್ಬಾರ್ದು ಅದನ್ನು ತಿಳ್ಕೊಳ್ಬೇಕು. ಉಪನಿಷತ್ತುಗಳಲ್ಲಿ ಗುರುಗಳು ತನ್ನ ಶಿಷ್ಯನಿಗೆ ಪಾಠ ಎಲ್ಲ ಹೇಳಿ ಮನೆಗೆ ಹೋಗುವ ಸಂದರ್ಭದಲ್ಲಿ 4 ಹಿತ ಮಾತುಗಳನ್ನು ಹೇಳ್ತಾರೆ. ಆ ಹೇಳುವ ಮಾತುಗಳಲ್ಲಿ ಒಂದು ಮಾತಿದೆ. ನೀನು ನಮ್ಮ ಮನೆಯಲ್ಲಿ ಪಾಠ ಕಲೀಲಿಕ್ಕೆ ತುಂಬ ವರ್ಷದಿಂದಿದ್ದೆ. ಇದ್ದಾಗ ನನ್ನ ಬಿಹೇವಿಯರೆಲ್ಲ ನೋಡಿದ್ದೆ ನೀನು. ಗುರುಗಳು ಏನು ಮಾಡ್ತಿದ್ರು, ಬೆಳಗಾಗೆದ್ದು ಸಾಯಂಕಾಲ ಮಧ್ಯಾಹ್ನ ಎಲ್ಲ ನೋಡ್ತಿದ್ದೆ ಅಲ್ಲ. ಅದರೊಳಗೆ ನನ್ನಿಂದ ನಡೆದ ಸುಕರ್ಮಗಳು ಅಂತೇನಿದೆ ಅದನ್ನು ನೀನು ನಿನ್ನೊಟ್ಟಿಗೆ ತೊಗೊಂಡು ಹೋಗು. ಆದರೆ ನನ್ನಿಂದ ಏನಾದರೂ ಮಿಸ್ಟೇಕ್ಸ್ ನಡೆದಿದ್ರೆ ಅದನ್ನು ತೊಗೊಂಡೋಗ್ಬೇಡ ಅಂತ ಗುರುಗಳು ಹೇಳ್ತಾರೆ. ಸುಚರಿತಾನಿ ತಾನಿ ಸೇವಿತವ್ಯಾನಿ ನೋ ಇತರಾಣಿ ಯಾನ್ಯಸ್ಮಾಕಂ ಸುಚರಿತಾನಿ ತಾನಿ ತೇವಿತವ್ಯಾನಿ. ನೀನು ನಾನು ಒಟ್ಟಿಗಿಂದ ಸಂದರ್ಭದಲ್ಲಿ ನನ್ನಿಂದ ನಡೆದ ಒಳ್ಳೆ ಘಟನೆಗಳು, ಒಳ್ಳೆ ಕರ್ಮಗಳು, ಒಳ್ಳೆ ಸಂಸ್ಕಾರಗಳು ಏನಿದೆ ಅದನ್ನೆಲ್ಲ ತಗೊಂಡೋಗು, ಉಳಿದದ್ದನ್ನು ಬಿಟ್ಟೋಗು ಅಂತ. ಹಾಗಾಗಿ ದೊಡ್ಡವರ ಸಹವಾಸ ಸಂಘ, ಅವರ ಜೊತೆ ಓಡಾಟದಲ್ಲಿದ್ದಾಗ ಅವರ ನಡವಳಿಕೆಯಿಂದ, ಅವರ ನಡೆಯಿಂದ, ಅವರ ನುಡಿಯಿಂದ ನಾವು ಕಲ್ತ್ಕೊಳ್ಳೋದಿದೆ. ಅದೊಂದು ಕಾಲು ಭಾಗ. ಎಷ್ಟಾಯಿತು? ಮುಕ್ಕಾಲಾಯಿತು. ಇನ್ಕಾಲು ಅದು ದೇವರ ದಯ ಇದ್ದರೆ ಪೂರ್ಣ ಆಗ್ತೀವಿ, ಇಲ್ಲದೆ ಇದ್ರೆ ಇಲ್ಲ. ಹಾಗಾಗಿ ಅವರು ಹೇಳ್ತಾರೆ, ನೀವು ದೇವರ ಕಥೆಯನ್ನು ಕೇಳ್ತಾ ಇದ್ದರೆ ಸಾಕಂತ. ಜನ್ಮ ಜನ್ಮಾಂತರದಲ್ಲಿ ಇರುವ ನಮ್ಮೆಲ್ಲ ಪಾಪಗಳನ್ನು ಕಳ್ಕೊಳ್ತೇವೆ. ವಿಚಿತ್ರವಾದ ಭಗವಂತನ ಅರ್ಥ, ಅನೇಕ ಮಹಿಮೆಗಳು ತನಗೆ ತಾನೇ ಹೊಳೆಯತ್ವೆ. ಇಂತಹ ವಿಷಯಗಳಿಗೆ ಆಕರವಾದಂತಹ ರುಕ್ಮಿಣೀಶ ವಿಜಯವನ್ನು ಸಮೀಚೀನವಾದ ನಮ್ಮ ಮಧ್ವಗುರುಗಳು ಬಂದಂತಹ ಈ ಒಂದು ಉತ್ತಮವಾದ ಪರಂಪರೆಯಲ್ಲಿ ಬಂದಂತಹ ವಾದಿರಾಜರು ಅನ್ನುವ ಯತಿಗಳು ರಚನೆ ಮಾಡ್ತಾ ಇದ್ದಾರೆ. ಸಂತೋಷದಿಂದ ಒಂದು ಅಧ್ಯಾಯ ಮುಗಿತು ಅಂತ ಪ್ರತಿ ಅಧ್ಯಾಯದ ಕೊನೆಯಲ್ಲಿ ಹೇಳ್ತಾರೆ. ಸರ್ಗೋಯ ಮಾದ್ಯೋ ಮುದಾಮ್ ಅಂತಾರೆ, ಸರ್ಗೋ ದ್ವಿತೀಯೋ ಮುದಾಮ್ ಅಂತಾರೆ. ಅಂದರೆ ಅವರು ಪ್ರತಿ ಒಂದೊಂದು ಸರ್ಗವನ್ನು ಕಂಪೋಸ್ ಮಾಡಲಿಕ್ಕೂ ತುಂಬ ಕಷ್ಟಪಟ್ರ ಅಂದರೆ ಇಲ್ಲ ಅಂತ. ಸಂತೋಷವಾಗಿ ಒಂದು ಅಧ್ಯಾಯ ಮುಗಿತಪ್ಪ, ಸದ್ಯ ಒಂದು ದಿನ ಮುಗಿದಿದ್ದೇ ಸಾಕು. ಒಂದು ದಿನ ಪ್ರವಚನ ಕೇಳುವಾಗ 15 ದಿನ ಅಂತ ಆಚಾರನ ಕರೆಸ್ಬಿಟ್ಟಿರ್ತಾರೆ. 3ನೇ ದಿನಕ್ಕೆ ಅಯ್ಯೋ ಇನ್ನೂ 12 ದಿನ ಇದೆ ರೀ, ಆವಾಗ ಮುಗಿಯುತ್ತೋ. ಈ ಥರ ಕಷ್ಟಪಟ್ಟು ಹೇಳೋ ಪ್ರೋಗ್ರಾಮ್ ಇರಬಾರ್ದು. ಕೇಳಿದ ಕಾಲ ಗೊತ್ತಾಗಬಾರ್ದು, ಕಳೆದ ಕಾಲನ ಆನಂದಮಯವಾಗಿ ಕಳೆದಿರಬೇಕು. ಆನಂದವಾಗಿ ಕಳೆದ ಕಾಲದ ಪರಿಮಿತಿಯೇ ನಮಗೆ ಗೊತ್ತಾಗಲ್ಲ. ಅಯ್ಯೋ 1 ಗಂಟೆ ಹಾಗೆ ಹೋಯ್ತೆ, ಈಗ ಕೂತಾಗಿದೆ ಅನಿಸ್ಬೇಕು. ಅಂಥದ್ದು ಕೃಷ್ಣನ ಕಥೆ ಅಂತ ವಾದಿರಾಜ ಶ್ರೀಮಚ್ಚರಣರು 19 ಸರ್ಗವನ್ನು ಕೂಡ ರಚನೆ ಮಾಡುವಾಗ ಸಂತೋಷದಿಂದ ಹಾಗೆ ಮಾಡಿಕೊಟ್ಟಿದ್ದಾರೆ. ವಾದಿರಾಜ ಶ್ರೀಮಚ್ಚರಣರು ಇಂಥ ದೊಡ್ಡ ಕಾವ್ಯವನ್ನು ರಚನೆ ಮಾಡುವ ಸಂದರ್ಭದಲ್ಲಿ ಆದಿಯಲ್ಲಿ ಶಿಷ್ಟಾಚಾರ ಪರಂಪರಾಗತ ಬಂದಿರತಕ್ಕಂಥ ಮಂಗಳಾಚರಣೆಯನ್ನು ಮಾಡ್ತಾ ಪಾಯಾತ್ ಗುಣೋದ್ಯನ್ಮಣಿ ಕೃಷ್ಣ ದುಗ್ಧಾಂಬುದಿ ಸಮಾಂ ಪಾಯಾತ್. ಕೃಷ್ಣ ಅನ್ನುವ ಹಾಲಿನ ಸಾಗರ, ಗುಣಸಾಗರ ಆ ಭಗವಂತ ನಮ್ಮನ್ನು ರಕ್ಷಣೆ ಮಾಡಲಿ. ನೋಡಿ ಅವ್ರು ಏನಂದರೆ, ಅವ್ರು ಎಲ್ಲಿಯೂ ಸ್ವಾರ್ಥಪರವಾಗಿ ದೇವರಲ್ಲಿ ಏನನ್ನೂ ಕೇಳೋರು. ಅವರು ಬಹುವಚನ ಪ್ರಯೋಗ ಮಾಡಿ ಎಲ್ಲರನ್ನು, ನಮ್ಮನ್ನು ಅಂದರೆ ಒಂದು ಸನ್ಯಾಸಿಗಳು ಅವರು ಬಹುವಚನ ಪ್ರಯೋಗ ಮಾಡ್ಕೊಳ್ತಾರೆ. ಒಂದು ಎರಡನೇದು
ಕೇಳುವ ಹೇಳುವ ಎಲ್ಲರನ್ನೂ ಆ ಭಗವಂತ ರಕ್ಷಣೆ ಮಾಡಲಿ. ಇದರೊಳಗೆ ನಮ್ಗೆ ಇನ್ನೊಂದು ಕಥೆ ಏನಂದ್ರೆ, ಯಾರು ದೇವ್ರ ಕಥೆ ಹೇಳ್ತಾರೆ, ದೇವ್ರ ಕಥೆ ಕೇಳ್ತಾರೆ, ರಕ್ಷಣೆಯ ಹೊಣೆಗಾರಿಕೆಯನ್ನ ಭಗವಂತ ತೆಗೆದುಕೊಳ್ತಾನೆ. ಕೃಷ್ಣನ ಪ್ರತಿಜ್ಞೆ ಅದು. ಅನನ್ಯಾಶ್ಚಿಂತಯಂತೋ ಮಾಂ ಯೇ ಜನಾಃ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ ಅಂತ ದೇವರು ಹೇಳಿದ್ದಾನಾದ ಕಾರಣ ಗುಣೋದ್ಯನ್ಮಣಿ ಕೃಷ್ಣ ಸಮಾಂಪಾಯ, ಗುಣಗಳ ಗಣಿಯಾದ ಅಂದರೆ ವಾದಿರಾಜರು ಅವರು ಸನ್ಯಾಸಿಗಳು, ಅವರು ಕಾವ್ಯ ಹೇಳೋ ಬರದಲ್ಲಿ ತತ್ವವನ್ನು ಬಿಡೋಲ್ಲ. ಸನ್ಯಾಸಿಗಳು ಪ್ರತಿಪಾದನೆ ಮಾಡಬೇಕಾದ ಮುಖ್ಯ ತತ್ವ ನಾರಾಯಣ ಗುಣಪೂರ್ಣ ಅಂತ ಪ್ರತಿಪಾದನೆ ಮಾಡಬೇಕು. ಜಗದ್ಗುರು ಮಧ್ವಾಚಾರ್ಯರು ನಾರಾಯಣಂ ಗುಣೈಸ್ಸರ್ವೈ ಉದೀರ್ಣಂ ದೋಷವರ್ಜಿತಂ, ದೇವರು ಸರ್ವೋತ್ತಮ ಅಂತ ಪ್ರತಿಪಾದನೆ ಮಾಡೋದು ಎಷ್ಟು ಮುಖ್ಯವೋ ಅದರ ಒಟ್ಟಿಗೆ ಗುಣಪೂರ್ಣ ದೋಷ ದೂರ ಅಂತಲೂ ಪ್ರತಿಪಾದನೆ ಮಾಡಬೇಕು. ಗುಣೋದ್ಯನ್ಮಣಿ, ಗುಣಗಳಿಂದ ಪರಿಪೂರ್ಣನಾದ ಭಗವಂತ ಶ್ರೀಕೃಷ್ಣ ನಮ್ಮನ್ನು ರಕ್ಷಣೆ ಮಾಡಲಿ ಅಂತ ಕೇಳ್ಕೊಳ್ತಾ ಇದ್ದಾರೆ. ಈ ಮಂಗಳಾಚರಣೆ ಗ್ರಂಥದ ಪರಿಸಮಾಪ್ತಿ. ಮಂಗಳಾಚರಣೆ ಯಾಕೆ ಮಾಡಬೇಕು ಅಂದರೆ, ಹಿಡಿದ ಕಾರ್ಯ ಮುಗಿಬೇಕು ಅಂತಾದರೆ ಮೊದಲು ದೇವತಾ ಪ್ರಾರ್ಥನೆ, ದೇವರನ್ನು ಪ್ರಾರ್ಥನೆ ಮಾಡಿಕೊಂಡು ಆರಂಭಿಸಿದ ಈ ಕರ್ಮ ಪರಿಪೂರ್ಣ ಆಗುವಂತೆ ಹರಿ ಅನುಗ್ರಹ ಮಾಡು ಅಂತ ಅವನಲ್ಲಿ ಪ್ರಾರ್ಥನೆ ಮಾಡಲಿಕ್ಕೆ. ಯದ್ಯಪಿ ವಾದಿರಾಜರಂಥ ಮಹಾನುಭಾವರಿಗೆ ವಿಘ್ನಗಳು ಬರಲಿಕ್ಕೆ ಸಾಧ್ಯವೇ ಇಲ್ಲ. ವಿಘ್ನ ಏನಿದ್ರು ವಾದಿರಾಜರಂತಾರೆ ದುಷ್ಟಾನಾಂ ವಿಘ್ನಕರ್ತ ಸುಚರಿತ ಸುಜನ ಸ್ತೋಮ ವಿಘ್ನಾಪಹರ್ತ. ಸಜ್ಜನರಿಗೆ ಸಾಧನೆಯ ಸನ್ಮಾರ್ಗದಲ್ಲಿ ಬರಬಹುದಾದ ವಿಘ್ನಗಳನ್ನೆಲ್ಲ ಪರಿಹರಿಸುವವ ವಿಘ್ನರಾಜ ವಿಶ್ವಂಬರ. ವಾದಿರಾಜರಿಗೆ ಯಾವ ವಿಘ್ನವೂ ಇಲ್ಲ. ಆದರೆ ಅವರಿಂದ ರಚಿಸುವ ಕಾವ್ಯವನ್ನು ಮುಂದೆ ಹೇಳುವವರಿಗೆ ವಿಘ್ನ ಬರಬಹುದು, ಕೇಳುವವರಿಗೆ ವಿಘ್ನ ಬರಬಹುದು. ಹೇಳುವ ಕೇಳುವ ಮುಂದೆ ಬರುವ ಶಿಷ್ಯರಿಗೆ ವಿಘ್ನ ಬಾರದಿರಲಿ ಅಂತ ಈ ಮಂಗಳಾಚರಣೆಯನ್ನು ವಾದಿರಾಜ ಶ್ರೀಮಚ್ಚರಣರು ರಚಿಸಿ ಗ್ರಂಥದ ಒಳಗೆ ನಿಬಂಧನೆಯನ್ನು ಮಾಡಿದ್ದಾರೆ. ಆಮೇಲೆ ಅವರಿಗೆ ವಿಘ್ನ ಇಲ್ಲ ಅಂತ ನೇರ ವಿಷಯಕ್ಕೆ ಹೋಗಿ ಔದ್ಧಟ್ಯವನ್ನು ಪ್ರದರ್ಶನ ಮಾಡಿಲ್ಲ, ಉದ್ಧಟತನವನ್ನು ತೋರಿಸಿಲ್ಲ. ಯಾಕೆಂದರೆ ತಮಗಿಂತ ಮೊದಲೇ ಪೀಠದಲ್ಲಿ ವಿರಾಜಮಾನರಾದ ಅನೇಕ ಜ್ಞಾನಿಗಳು ಈ ಸತ್ಸಂಪ್ರದಾಯವನ್ನು ಹಾಕ್ಕೊಂಡು ಬಂದಿದ್ದಾರೆ. ಸಂಪ್ರದಾಯ ಮುರಿಬಾರದು. ಜಗದ್ಗುರು ಮಧ್ವಾಚಾರ್ಯರು ತಮ್ಮ ಅನೇಕ ಗ್ರಂಥಗಳಲ್ಲಿ ಆರಂಭದಲ್ಲಿ ಮಂಗಳಾಚರಣೆ ಮಾಡಿ, ಮಂಗಳಾಚರಣೆ ಮಾಡೋದು ಶಿಷ್ಟಾಚಾರ ಪರಂಪರಾ ಬಂದಿರತಕ್ಕಂಥದ್ದು ಅಂತ ತೋರಿಸಿದ್ದಾರೆ. ಹಾಗಾಗಿ ಅದನ್ನು ಮೀರಬಾರದು ಅನ್ಲಿಕ್ಕೋಸ್ಕರವಾಗಿಯೂ ಕೂಡ ವಾದಿರಾಜ ಶ್ರೀಮಚ್ಚರಣರು ಆದಿಯಲ್ಲಿ ಮಾಡಿದ್ದಾರೆ. ಯದ್ಯಪಿ ಮಂಗಳಾಚರಣೆ 3 ಥರ ಇದೆಯಂತೆ: ಕಾಯಿಕ, ವಾಚನಿಕ ಮತ್ತು ಲೇಖನದ ಮೂಲಕವಾಗಿಯೂ ಕೂಡ ಮಾಡ್ತಕ್ಕಂಥದ್ದು. ಕಾಯಿಕ ವಾಚಿಕ, ಅದು ಕಾಯಿಕ ಅಂದರೆ ಯಾವುದೇ ಒಂದು ಕೆಲಸ ಮಾಡೋಕ್ಕೆ ಮುಂಚೆ ದೇವ್ರಿಗೊಂದು ಉದ್ದಕ್ಕೆ ನಮಸ್ಕಾರ ಮಾಡಿದ್ರು ಕೂಡ ಮಂಗಳಾಚರಣೆ. ವಾಚನಿಕ ಅಂದರೆ ದೇವರ ಮುಂದೆ ನಿಂತು ಹೇಳಿಬಿಡೋದು, ಅದನ್ನೇನು ಬರಿಬೇಕಾದ್ದಿಲ್ಲ. ಇದು 2 ಮಾಡಿದರೆ ಮಾಡಿದ್ದಾರೆ ಅಂತ ಗೊತ್ತಾಗೋದು ಹೇಗೆ? ಈಗ ಎಷ್ಟೋ ವರ್ಷದ ಕೆಳಗೆ ವಾದಿರಾಜರು ಇದ್ದದ್ದು, ಅವರು ಕಾಯಿಕವಾಗಿ ಮಾಡಿದ್ದಾರೋ ಇಲ್ವೋ ಯಾರಿಗೆ ಗೊತ್ತು, ವಾಚನಿಕವಾಗಿ ಮಾಡಿದ್ದಾರೋ ಇಲ್ವೋ ಯಾರಿಗೆ ಗೊತ್ತು. ಆ ಗ್ರಂಥದಲ್ಲಿ ಒಂದು ನಿಬಂಧನೆ ಮಾಡೋದರಿಂದ ಇದು 2 ಮಾಡಿದ್ದಾರೆ, ಮಾಡಬೇಕು ಅನ್ನೋದನ್ನು ಮುಂದೆ ಬರುವ ಶಿಷ್ಯ ಸಂತತಿಗೆ ವಿಧಿಯನ್ನಾಗಿಸುವ ಸಲುವಾಗಿ ವಾದಿರಾಜ ಶ್ರೀಮಚ್ಚರಣರು ಮಂಗಳಾಚರಣೆಯನ್ನು ಮಾಡಿದ್ದಾರೆ. ಈ ಪದ್ಯದ ಒಳಗೆ ಒಂದು ಕಥೆ, ಅದರಲ್ಲಿ ಒಂದು ಪ್ರಮೇಯ. ಕಥೆ ಏನು ಅಂದರೆ 8ನೇ ಸ್ಕಂದದಲ್ಲಿ ಬರುವ ಸಮುದ್ರ ಮಥನದ ಕಥೆ. ಸಮುದ್ರ ಮಥನ ಆಯಿತು, ಬೇಕಾದಷ್ಟು ಬಾರಿ ಭಾಗವತ ಕೇಳಿಟ್ಬಿಟ್ಟಿದ್ದೀರಿ ನೀವು. ಅದರೊಳಗೆ ಒಂದು ಪ್ರಮೇಯ ಏನಂದರೆ, ಸಮುದ್ರ ಮಥನ ಮಾಡುವ ಮೊದಲು ದೇವತೆಗಳು ಬ್ರಹ್ಮದೇವರನ್ನು ಮುಂದಿಟ್ಕೊಂಡು ಭಗವಂತನ ಬಳಿ ಹೋದರು. ದೇವತೆಗಳು ಕೇಳಿದ್ರು, ನಾವು ಸಂಪತ್ತು ಕಳ್ಕೊಂಡು, ಸ್ಥಾನ ಕಳ್ಕೊಂಡು, ಎಲ್ಲ ಕಳ್ಕೊಂಡು ತೆಳ್ಳಗಾಗಿಬಿಟ್ಟಿದ್ದೇವೆ,
ಕಳ್ಕೊಂಡದ್ದೆಲ್ಲ ಮತ್ತೆ ಪಡಿಬೇಕು, ಏನು ಮಾಡಿ? ದೇವರಂದ ಸಮುದ್ರ ಮಥನ ಮಾಡಿ ಕೇಳಿದ್ದೆಲ್ಲ ಸಿಗತ್ತೆ. ಆದರೆ ಅದು ಅಷ್ಟು ಸುಲಭ ಅಲ್ಲ. ಅದು ದೈತ್ಯರ ಸಹಾಯ ನೀವು ತಗೊಳ್ಬೇಕು ಅಂಥೇಳಿ ಭಗವಂತ ಅನೇಕ ಉಪಾಯ ಹೇಳಿದ. ಇಂದ್ರ ಬಲಿಯ ಬಳಿ ಹೋಗಿ ಸಹಾಯ ಬೇಡಿದ. ದೇವರು ಮೊದಲೇ ಹೇಳಿದ್ದ, ಮಾತಾಡುವಾಗಲೇ ಸರಿಯಾಗಿ ಮಾತಾಡ್ಕೊಂಡು ಬಿಡ್ರಿ, ಏನು ಬರುತ್ತೋ 50-50 ಅಂತ ಅಗ್ರಿಮೆಂಟ್ ಇದ್ದ ಹಾಗೆ 50-50 ಭಾಗ ಅಂತ. ದೇವರು ಮತ್ತೆ ಹೇಳಿದ್ದ, 50-50 ಅಂತ ಅಗ್ರಿಮೆಂಟ್ ಮಾಡ್ಕೊಳ್ಳಿ, ಏನು ಬಂದರೂ ಆಸೆ ಪಡ್ಲಿಕ್ಕೆ ಹೋಗಬೇಡಿ, ಜೊತೆಗೆ ತಾಳ್ಮೆ ಇರಲಿ, ನಿಮಗೇನು ಸೇರಬೇಕೋ ಅದನ್ನು ಕೊಡಿಸೋ ಜವಾಬ್ದಾರಿ ನಂದು. ಇದು ಭಗವಂತ ಮ್ಯಾಚ್ ಫಿಕ್ಸಿಂಗ್ ಇದ್ದಂಗೆ ಮೊದಲೇ ಅವ್ರ ಜೊತೆ ಮಾತಾಡ್ಕೊಂಡು ಬಿಟ್ಟಿದ್ದ. ಯಾವುದಕ್ಕೂ ಆಸೆ ಪಡಬೇಡಿ ಅಂತ ಹೇಳಿದ್ದ. ಇದು ನಮಗೆಲ್ಲ ಹೇಳೋದು, ದೇವಸ್ವಭಾವದ ಸಜ್ಜನರೇ ಕರ್ಮ ಮಾಡುವಾಗ ಬಯಕೆಯಿಂದ ಮಾಡಬೇಡಿ, ಕರ್ಮ ಮಾಡುವಾಗ ತಾಳ್ಮೆ ಇರಲಿ. ಯಾರೋ ಹೇಳಿದ್ರಂತ, ಮದುವೆ ಆಗಿತ್ತು, ಎಷ್ಟು ವರ್ಷ ಆದರೂ ಮಕ್ಕಳಾಗಿರಲಿಲ್ಲ, ಅಶ್ವತ್ಥ ವೃಕ್ಷ ಪ್ರದಕ್ಷಿಣೆ ಮಾಡಮ್ಮ ಸಂತಾನ ಆಗತ್ತೆ ಅಂತ. ಒಂದು ರೌಂಡ್ ಬರೋದು ಹೊಟ್ಟೆ ಮುಟ್ಕೊಳ್ಳೋದು ಎಲ್ಲ ಆಗ್ಬೇಕ್ರಿ, ಒಂದು ರೌಂಡ್ಗೆ ಎಲ್ಲ ಬರುತ್ತೆ. ತಾಳ್ಮೆ ಬೇಡ. ಭಗವಂತ ದೇವತೆಗಳಿಗೆ ಆ ರೀತಿ ಹೇಳಿದ್ದ, ಕರ್ಮ ಮಾಡಿ ಇಮ್ಮಿಡಿಯೇಟ್ ಫಲ ಕೇಳಕ್ಕೆ ಹೋಗಬೇಡಿ, ಫಲದ ಕಾಮನೆ ಇಡಬೇಡಿ, ತಾಳ್ಮೆ ಇರಲಿ, ನಿಮ್ಗೆ ಅನುಗ್ರಹ ಮಾಡ್ತಾನೆ. ತಾಳುವಿಕೆಗಿಂತನ್ಯ ತಪವೂ ಇಲ್ಲ, ಇದೆರಡು ಹೇಳಿದ್ದ. ಇದು ದೇವರ ತಲೆಯಲ್ಲಿ ಫಿಕ್ಸ್ ಇತ್ತು. ಸಮುದ್ರ ಮಥನ ಮಾಡುವಾಗ ಮೊದಲು ಏನೇನೋ ಬಂತು, ಐರಾವತ ಬಂತು, ಉಚ್ಚೈಸ್ರವಸ್ ಬಂತು. ಯಾವುದು ಬಂದ ತಕ್ಷಣ ದೇವತೆಗಳು ನಮಗೆ ಬೇಡ ಅಂತಿದ್ರು. ದೈತ್ಯರಿಗೆ ತಲೆಯಲ್ಲಿ ಕಿರಿಕಿರಿ. ಇವರು ಮೊದಲು ಬಂದಿದ್ದೆಲ್ಲ ಬೇಡ 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 ಅಂತ ಇದ್ದಾರೆ ಅಂದರೆ ಲಾಸ್ಟಲ್ಲಿ ಯಾವುದೋ ದೊಡ್ಡ ಐಟಮ್ ಬರ್ಬೋದು, ಅದನ್ನು ತಗೊಳ್ಲಿಕ್ಕೆ ಇವ್ರು ಹೀಗೆ ಮಾಡ್ತಾ ಇದ್ದಾರೆ ಅಂತ ಅಂದ್ಕೊಂಡು ನಮಗೂ ಬೇಡ ಅಂತ ಇವ್ರು ಶುರು ಮಾಡಿ, ನಿಮಗೆ ಬೇಡ ಆದರೆ ನಮಗೆ ಕೊಡಿ, ನಮಗೇನು ಬೇಕಂತಿಲ್ಲ ಹೀಗಂದ್ರು. ನೋಡಿ ಕಥೆ ಏನು ಗೊತ್ತಾ, ನೀವು ಬೇಡ 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 ಅಂತ ಬಿಟ್ಟಷ್ಟು ಭಗವಂತ ಕೊಡ್ತಿರ್ತಾನಂತ. ಹೀಗಾಗಿ ಯಾವುದಕ್ಕೂ ಆಸೆ ಪಡಲಿಲ್ಲ, ಅರ್ಜೆಂಟ್ ಮಾಡಲಿಲ್ಲ ದೇವತೆಗಳು. ಇದು ನೋಡಿ ದೈತ್ಯರಿಗೆ ಸ್ವಲ್ಪ ಟೆನ್ಷನ್ ಜಾಸ್ತಿ ಆಯಿತು. ಏನು ಬಂದರೂ ಬೇಡ 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 ಅಂತ ಇದ್ದ. ಕಡೆಗೆ ಏನಾಯಿತು, ಒಂದು ವಸ್ತು ಬಂತು, ಅದು ಅಕ್ಷರ ಪುರುಷಳಾದ ಲಕ್ಷ್ಮಿ. ಆಗ ಎಲ್ಲರೂ ಬಯಸಿದ್ರಂತ, ಇದ್ದವ್ರಿಗೆಲ್ಲ ಬೇಕಾದವಳು ಲಕ್ಷ್ಮಿ. ಆದರೆ ಶಾಸ್ತ್ರ ಹೇಳುತ್ತೆ, ಎಲ್ಲರೂ ಬಯಸಿದ್ರು ಅಂದರೆ ಒಂದೇ ಥರ ಬಯಸಿದ್ರು ಅಂತ ತಿಳ್ಕೊಳ್ಬಾರ್ದು. ಅಲ್ಲಿ ಭಾಗವತದಲ್ಲಿ ಒಂದು ಸಸುರಾಸುರ ಅಂತ ಮಾನವ ಅಂತ ಬರುತ್ತೆ. ದೈತ್ಯರು, ಮಾನವರು ಮತ್ತು ದೇವತೆಗಳು ಎಲ್ಲರೂ ಬಯಸಿದ್ರು ಅಂತ. ಆದರೆ ಎಲ್ಲರೂ ಬಯಸಿದ್ದೇನೋ ನಿಜ, ಆದರೆ ಬಯಸುವ ಬಗೆ ಮಾತ್ರ ವ್ಯತ್ಯಾಸ. ದೇವತೆಗಳು ಬಯಸಿದ್ದು ಉತ್ತಮ ರೀತಿಯ ಬಯಕೆ. ಅವರು ಮಗು ತಾಯಿಯನ್ನು ಬಯಸುವಂತೆ ಬಯಸಿದರು ಲಕ್ಷ್ಮಿಯನ್ನು. ಮಾನವರು ಸಂಪತ್ತು ಬಯಸುವಂತೆ ಬಯಸಿದರು. ದೈತ್ಯರು ಹೆಂಡತಿಯನ್ನು ಬಯಸುವಂತೆ, ಭೋಗ ವಸ್ತುವನ್ನು ಬಯಸುವಂತೆ ಬಯಸಿದರು. ಬಯಸಿದ ಸೇಮ್, ಆದರೆ ಯೋಗ್ಯತೆಗೆ ಅನುಗುಣವಾಗಿ ಅವರವರ ಬಯಕೆ. ಆದರೆ ಇವ್ರಿಗೇನೋ ಎಲ್ಲರಿಗೆ ಅವಳದು ಬಯಕೆ ಇತ್ತು, ಆದರೆ ಅವಳಿಗೆ ಇವರು ಯಾರ ಬಯಕೆನೂ ಇಲ್ಲ, ಅವಳು. ಅದಕ್ಕೆ ಹುಡುಗಿ ಹೇಳಿದ್ಲಂತೆ, ನನ್ನನ್ನು ಯಾರು ಬಯಸೋಲ್ಲ ಅವನನ್ನು ನಾನು ಬಯಸ್ತೀನಿ. ನಿರಪೇಕ್ಷಂ ಮುಕುಂದಂ ಅವರೇ. ಎಲ್ಲರೂ ಕುತ್ತಿಗೆ ಹೀಗೆ ಮುಂದೆ ಮಾಡ್ಕೊಂಡು ಏನೋ ಬೈ ಮಿಸ್ಟೇಕ್ ಹಾರ ನನ್ನ ಕುತ್ತಿಗೆಗೆ ಬಿದ್ದರು ಬಿರಲಿ ಅಂತ ಎಲ್ಲ ತಲೆ ಬಗ್ಸಿದ್ರಂತೆ. ತಲೆ ಎತ್ತಿ ನಿಂತ ಒಬ್ಬನೇ ಮಹಾನುಭಾವ, ಅವನ್ಯಾರವನು? ನಾರಾಯಣ. ಅವನಂದ, ನಿನ್ನ ಕಟ್ಕೊಂಡು ನನಗೇನು ಆಗಬೇಕಲ್ಲ, ನನ್ನ ಕಟ್ಕೊಂಡ್ರೆ ನಿನಗೆಲ್ಲ ಆಗತ್ತೆ ಅಂತ ದೂರದಲ್ಲಿ ನಿಂತ ನಿಜವಾದ ವರದೇಶ ವರಪ್ರದನಾದ ವರ ಯಾರದು? ಕೃಷ್ಣ, ನಾರಾಯಣ. ಅವನ ಕೊರಳಿಗೆ ಹಾರ ಹಾಕಿದ್ಲು. ಹಾರ ಹಾಕಿದ್ಮೇಲೆ ಯಾರು ಜಗಳ ಆಡಬಾರ್ದು ಅಂಥೇಳಿ ಮೊದಲೇ ಅವಳೇ ಜಗಳ ಆಡ್ಬಿಟ್ಲು. ಏನು ಜಗಳ? ನೀನು ಈ ಥರ ಅನ್ಫಿಟ್ಟು, ನೀನು ನಾಲಾಯಕ್ಕು, ನಿನಗೆ ಈ ದೋಷ, ನಿಂದು ಈ ಮಿಸ್ಟೇಕ್. ದೇವತೆಗಳದೇ ಮಿಸ್ಟೇಕ್ ಹೇಳ್ತಾ ಬಂದ್ಬಿಟ್ಲು. ಎಲ್ಲ ದೇವತೆಗಳದ್ದು ಮಿಸ್ಟೇಕ್ ಹೇಳಿದ್ಲು. ದೈತ್ಯರು ಕೇಳಲೇ ಇಲ್ಲ, ನಮ್ದೇನು ಹೇಳು ಅಂತ. ಯಾಕೆ ಗೊತ್ತಾ, ದೇವತೆಗಳಲ್ಲೆಲ್ಲ ಒಂದೊಂದು ಹೇಳಿದ್ಲು, ದೈತ್ಯರಲ್ಲಾದರೆ 108 ಹೇಳ್ತಿದ್ಲು. ಅದು ಸುಮ್ಮನೆ ಬಾಯಿ ಕೈ ತೋರಿಸಿ ಅವಲಕ್ಷಣ ಸುಮ್ಮನೆ ಇದ್ಬಿಡೋದು ಒಳ್ಳೇದು ಅಂತ ಹೇಳಿ
ಅವ್ರು ಯಾರು ಕಾಂಪಿಟೇಷನ್ಗೆ ಹೋಗಲೇ ಇಲ್ಲ. ಹಾಗಾಗಿ ಮುಕುಂದನ ಕೊರಳಿಗೆ ಮಾಲೆ ಹಾಕಿದ್ದಾಳೆ ಮಹಾಲಕ್ಷ್ಮಿ. ಈ ದೈತ್ಯರಿಗೆ ಈ ಲಕ್ಷ್ಮೀನಾರು ಸಿಗ್ತಾಳ ಅಂತ ಅಂದ್ಕೊಂಡಿದ್ರು, ಅದು ಜಸ್ಟ್ ಮಿಸ್ ಆಗಿ ವರಮಾಲೆ ಅಲ್ಲಿ ಬಿದ್ದೋಯ್ತು. ಮೊದಲಿಂದ ಬಂದ ಅಪ್ಸರೆಯರಿಲ್ಲ, ಏನಿಲ್ಲ. ಕಡೆಗೆ ಬಂದದ್ದು ಲಕ್ಷ್ಮಿ, ಇದೂ ಮಿಸ್ ಆಗಿತ್ತು. ಕಡೆಗೆ ಅವರು ಫೈನಲ್ ಆಗಿ ಒಂದು ನಿರ್ಣಯ ಮಾಡ್ಕೊಂಡ್ರು, ಇನ್ನೇನು ಬರುತ್ತೋ ಇನ್ನು ಕೇಳೋದು ಹೇಳೋದಿಲ್ಲ, ಕಿತ್ಕೊಂಡು ಹೋಗೋ ಪ್ರೋಗ್ರಾಮ್ ಇಟ್ಕೊಳ್ಳೋಣ ಅಂತ ಕಾಯ್ತಾ ಇದ್ರು. ಆಗ ಬಂದದ್ದೇ ಧನ್ವಂತರಿ ರೂಪಿ ಪರಮಾತ್ಮ ತಂದದ್ದೇನದು? ಅಮೃತ. ಅಮೃತ ಕಂಡ ತಕ್ಷಣ ಈ ಆಪ್ಷನ್ನೇ ಬೇಡ ಅಂದ್ಬಿಟ್ರು. ಯಾರು ಕೇಳಿಗಳು ಬೇಡ ಬೇಡ ಅಂತ ಹೇಳಿದ್ದೆ. ಬಲಿ ಚಕ್ರವರ್ತಿ ಎಂಥ ಭಗವದ್ ಭಕ್ತ, ಆ ಅಮೃತ ಕಲಶ ಕಿತ್ಕೊಂಡು ಓಡೇ ಬಿಟ್ನ. ಯಾವ ಅಮೃತಕ್ಕಾಗಿ ದೇವ ದಾನವರು ಕಷ್ಟಪಟ್ಟು ಮಥನ ಮಾಡಿದ್ರೋ ಆ ಒಂದು ಅಮೃತ ಕಲಶ ದೇವತೆಗಳ ಕೈ ತಪ್ಪಿ ದಾನವರ ಕೈ ಸೇರಿ ಹೋಯ್ತು. ದೇವತೆಗಳೆಲ್ಲ ಕಡ್ದದ್ದೆಷ್ಟೋ ಅಷ್ಟೇ, ಏನೋ ಕೆಲಸಕ್ಕೆ ಬಾರದು ಕೆಲವೆಲ್ಲ ಐಟಮ್ಗಳು ಸಿಕ್ಕವು. ಆದರೆ ಅಮೃತದಷ್ಟು ಕ್ವಾಲಿಟಿ ಇಲ್ಲ ಯಾವುದಕ್ಕೂ. ಉದ್ದೇಶ ಮುಖ್ಯ, ಅದೇ ಇದ್ದದ್ದು. ಅದು ಹೋಯ್ತಲ್ಲ, ಎಲ್ಲ ಬೇಜಾರು ಮುಖ ಮಾಡಿಕೊಂಡಾಗ ಭಗವಂತ ಅಂತಾನೆ, ನೀವು ಯಾಕೆ ಬೇಜಾರು ಮಾಡ್ಕೊಳ್ತೀರಿ? ಅಲ್ಲ ಇನ್ನೇನು ಸ್ವಾಮಿ, ಮುಖ್ಯವಾದ ಐಟಮ್ಮೇ ಹೋಯ್ತಲ್ಲ. ಹೋಯ್ತು, ಎಲ್ಲೂ ಹೋಯ್ತು? ನನ್ನ ದಯ ಇರಬೇಕು ಅಂತ ಕೆಲವ್ರು ಅಂತ ನೋಡಿ, ಕೈಗೆ ಬಂತುತ್ತು. ಅದು ಯಾರ ಕತೆ? ಅದು ದೈತ್ಯರದೇ ಕತೆ. ಅವ್ರ ಕೈಗೆ ಬಂತು, ಆದರೆ ಯಾರೂ ಕುಡಿಲಿಲ್ವಂತ್ರಿ. ಯಾಕೆ ಕುಡಿಲಿಲ್ಲ? ದೈತ್ಯ ಬುದ್ಧಿ ಜಾಗೃತ ಆಯ್ತಂತೆ. ಏನದು ದೈತ್ಯ ಬುದ್ಧಿ? ಒಬ್ಬರು ಕುಡಿಲಿಲ್ವಂತೆ. ಯಾಕೆ ಕುಡಿಲಿಲ್ಲ ಅಂದರೆ ಆ ದೈತ್ಯರಲ್ಲಿ ಕಾಂಪಿಟೇಷನ್ ಶುರುವಾಯ್ತಂತೆ. ಅಹಂ ಪೂರ್ವಂ ನತ್ವಂ ಅಂದ್ರಂತೆ. ನಾನು ಮೊದಲು ಕುಡಿಬೇಕು. ಸುಮ್ಮನೆ ನಾನು ಯಾವಾಗಲೂ ಹೇಳ್ತೇನೆ, ಈ ಮಂತ್ರಾಕ್ಷತೆ ತಗೊಳ್ಳುವಾಗ, ತೀರ್ಥ ತಗೊಳ್ಳುವಾಗ ಕೆಲವ್ರದ್ದು ಗಲಾಟೆಯೋ ನಂಗೆ ಮೊದಲು ತೀರ್ಥ, ನಂಗೆ ಮೊದಲು ಮಂಗಳಾರತಿ. ಓ ದೇವರೇ, ಯಾವಾಗಲೂ ದೊಡ್ಡವ್ರಿಗೆ ಜಾಗ ಬಿಡು. ಕೆಲವ್ರಿಗೆ ಏನಂದರೆ 4 ಜನ ತಳ್ಳಿ ಮಂತ್ರಾಕ್ಷತೆ ತೊಗೊಂಡ್ಬಿಟ್ರೆ ಏನೋ ಒಂದು ಆನಂದ. ಎಷ್ಟು ಕಷ್ಟ ಇತ್ತು ಅಂದರೆ, ನಾನು ಎಷ್ಟು ಕಷ್ಟಪಟ್ಟು ನುಗ್ಗಿ ತಂದೆ, ನೀನು ನುಗ್ಗಿದ್ದೇನೋ ಸರಿ, 2 ಜನ ತಳ್ಳಿದೆಯಾ ಅದನ್ನು ಹೇಳು ಅಂತ. ಅದೆಲ್ಲ ಮಾಡಬಾರ್ದು. ನಿನಗಲ್ಲ, ನಂಗೆ ಮೊದಲು ಅಂತ ಇವನು ಕುಡಿಲಿಲ್ಲ, ಅವನಿಗೆ ಕುಡಿಲಿಕ್ಕೆ ಬಿಡಲಿಲ್ಲ. ಇಂಥ ಸಂದರ್ಭದಲ್ಲಿ ಭಗವಂತ ದೇವತೆಗಳಿಗೆ ಆಶ್ವಾಸನೆ ಕೊಟ್ಟ, ನಿಮಗೆ ಅಮೃತ ಕೊಡಿಸ್ತೇನೆ ಇಂದ. ಹ್ಯಾಕೆ ಕೊಡಿಸ್ತೀಯೋ ಸ್ವಾಮಿ ಇಂದ? ನೋಡ್ರಿ ಅನ್ನೋಷ್ಟರೊಳಗೆ ಅದ್ಭುತವಾದ ಹೆಣ್ಣಿನ ರೂಪವನ್ನು ಸ್ವೀಕಾರ ಮಾಡ್ದ. ಆ ರೂಪಕ್ಕೆ ಮನಸೋತಿದ್ದಾರೆ. ಯಾರು? ದೈತ್ಯರಲ್ಲ, ದೇವತೆಗಳೆಲ್ಲ. ಕಟ್ಕೊಂಡು ಹೆಂಡತಿ ಮನಸೋತ್ಲು. ಯಾರದು? ಲಕ್ಷ್ಮಿ. ಅವಳು ಒಂದ್ಸತಿ ನೋಡಿದ್ಲಂತ, ಇವನಿಗೆ ನಾನು ಬೇರೆ ಕೇಡು ಅಂತ. ಈಗ ಫ್ರೆಶ್ ಆಗಿ ಮದುವೆ ಆಗಿದ್ದೀನಿ, ಏನು ಬೇಕೇ ಇಲ್ಲ. ಇವನ ಫ್ರೆಶ್ನೆಸ್ ಮುಂದೆ ನಂದೇನಲ್ಲ ಅಂದ್ಕೊಂಡಿದ್ದಾಳೆ. ಆ ಭಗವಂತನ ವನಪು, ವಯ್ಯಾರ, ಹಾವ ಭಾವ, ನಡೆ, ಆ ನುಡಿ, ಕಣ್ಣೋಟ, ಆ ಹುಬ್ಬಿನ ಕುಣಿತ, ಒಂದೊಂದಕ್ಕೂ ಆ ದೈತ್ಯರೆಲ್ಲ ಅಮೃತ ಮರ್ತೇ ಬಿಟ್ರು. ಅವಳನ್ನ ಅಂತ ಹೀಗೆ ನೋಡ್ತಾ ನಿಂತಿದ್ದಾರೆ. ಲಕ್ಷ್ಮೀ ಅವಳೇ ನೋಡಿದ್ಮೇಲೆ ದೈತ್ಯರು ನೋಡೋದೇನ್ರಿ? ಆ ದೈತ್ಯರಿಗೆ ದೇವರಂದ, ನೀವು ಹೀಗೆ ನೋಡ್ತಿದ್ರೆ ನಂಗೆ ನಾಚಿಕೆ ಆಗತ್ತೆ ಅಂತ. ನಾಚಿಕೆ ಇಲ್ಲ ನಿಮಗೆ ಅಂತ ಹೇಳೋ ಹುಟ್ಟದು, ಚೂರು ನಾಚಿಕೆ ಇಲ್ಲ. ಪರಸ್ತ್ರೀನ ನೋಡ್ತಾ ಇದ್ದೀರಿ. ಅವರಂದ್ರು ನಾಚಿಕೆ ಗಿಚಿಕೆ ಅಂದ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ, ಎಲ್ಲ ಏನು ಜಗಳ ಆಡ್ತಾ ಇದ್ದೀರಿ? ಇಲ್ಲ, ಅಮೃತ ಬಂದಿದೆ, ಬಡಿಸೋರು ಗತಿ ಇಲ್ಲ, ನೀನೇ ಬಡಿಸ್ತೀಯ ಅಂತ. ಅದಕ್ಕೆ ಅವಳಂದ್ಲು, ನಾನೇನೋ ಬಡಿಸ್ಲಿಕ್ಕೆ ಸಿದ್ಧ, ಆದರೆ ನಾನು ಸ್ವೇಚ್ಛಾಚಾರಿಣಿ. ನಾನು ಇನ್ನೊಬ್ಬರ ಕಂಟ್ರೋಲ್ಗೆ ಒಳಪಟ್ಟು ಯಾವ ಕರ್ಮವನ್ನು ಮಾಡುವವಳಲ್ಲ. ಅರ್ಥ ಏನು? ಸ್ವತಂತ್ರ ನಾನು. ಬೇರೆಯವರೆಲ್ಲ ನನ್ನ ಕಂಟ್ರೋಲ್ಗೆ ಒಳಪಟ್ಟಿದ್ದಾರೆ, ನಾನು ಯಾರ ಕಂಟ್ರೋಲ್ಗೆ ಸಿಕ್ಕೊಳ್ಳಲ್ಲ ಅಂತ. ನನ್ನ ಕೈಲಿ ಅಮೃತ ಕಳಿಸಿ ಕಟ್ಕೊಟ್ಟು ಅವ್ರಿಗೆ ಜಾಸ್ತಿ ಬಡಿಸಿದ್ರಿ, ಇವ್ರಿಗೆ 2 ಸೌಟ್ ಹಾಕಿದ್ರಿ, ಅವ್ರಿಗೆ 1 ಸೌಟ್ ಸಾರು ಹಾಕಿದ್ರಿ, ಈ ಜಗಳ ಎಲ್ಲ ಆಡೋ ಆಗಿಲ್ಲ. ನಾ ಬಡಿಸೋದಾಗ ತಿನ್ನೋದಾದರೆ ಹೇಳ್ರಿ. ಅವರಂದ್ರು, ನೀನೇನು ಸೌಟಲ್ಲೇ ಹಾಕ್ತೀಯೋ, ಒಂದೊಂದು ಸೌಟ್ ಹಾಕ್ತೀಯೋ, ಏನಾರು ಮಾಡು, ನೀ ಬಡಿಸುವಾಗ ಆ ಕೈ ಬಳೆ ಶಬ್ದ ಜಲ್ ಕಾಲಿಂದು ಜಲ್ ಕೇಳಿದ್ರೆ ಸಾಕು. ಹೀಗಂದ್ರು. ಹಾಗಾದ್ರೆ ಒಂದು ಕೆಲಸ ಮಾಡಿ, ಕಣ್ಣು ಮುಚ್ಚಿ ಕೂತ್ಕೊಳ್ಳಿ ಅಂತಂದ್ಲು. 2 ಲೈನ್ ಫಾರಮ್ ಮಾಡಿಬಿಟ್ರಿ. ಅದು ಮಡಿದೊಂದು, ಮೈಲಿಗೆದೊಂದು ಲೈನ್ ಇದ್ದಂಗೆ, ವ್ರತ ಅನವ್ರತ ಇದ್ದಾಗೆ 2 ಲೈನ್. ಟೇಬಲ್ನವರು ಕೆಳಗೆ ಬರಲ್ಲ, ಕೆಳಗಿನವರು ಟೇಬಲ್ಗೆ ಬರಲ್ಲ. ಕೆಳಗಿನವರಾರು ಟೇಬಲ್ಗೆ ಹೋಗ್ಬಿಡ್ತಾರೆ, ಟೇಬಲ್ನವರಂತೂ ಕೆಳಗೆ ಬರೋದೇ ಇಲ್ಲ. ದೈತ್ಯರು ದೇವತೆಗಳ ಸಾಲಿಗೆ ಬರಲಿಲ್ಲ, ದೇವತೆಗಳು ದೈತ್ಯರ ಸಾಲಿಗೆ ಹೋಗಲೇ ಇಲ್ಲ. ದೇವತೆಗಳಿಗೆ ದೈತ್ಯರಿಗೆ ಕಾಮನ್ ಆಗಿ ದೇವರೊಂದು ಹೇಳ್ದ, ಕಣ್ಣು ಮುಚ್ಕೊಂಡು ಕೂತ್ಕೊಳ್ಳಿ ಅಂತ. ಕಣ್ಣು ಮುಚ್ಚಿ ಈ ಹೆಣ್ಣನ್ನೇ ನೆನಪು ಮಾಡಿಕೊಳ್ತಾ ಕೂತ್ಕೊಂಡವರು ದೈತ್ಯರಾದರೆ, ಕಣ್ಣು ಮುಚ್ಕೊಂಡು
ಪರಮಾತ್ಮನೇ ಸತತಮೇಕರೂಪಿಣೆ ಶತರೂಪಿಣೆ, ಭಗವಂತನ ಅದ್ಭುತವಾದ ವ್ಯಾಪಾರ ಅಂತ ಭಗವಂತನ ಅನೇಕ ಬಗೆ ಬಗೆಯ ರೂಪಗಳನ್ನು ಚಿಂತನೆ ಮಾಡ್ತಾ ಕೂತವರು ದೇವತೆಗಳು. ಮನದೊಳಗೆ ತಾನಿಪ್ಪನಾದ ಭಗವಂತ ಯಾರ್ಯಾರು ಏನೇನು ಚಿಂತನೆ ಮಾಡ್ತಾರೆ ಗೊತ್ತಿತ್ತು. ಹಾಗಾಗಿ ಭಗವಂತನ ವಿಷಯ ಚಿಂತನೆ ಮಾಡುವವರ ಬಾಯಿಗೆ ಅಮೃತವನ್ನು ಹಾಕ್ತಾ ಬಂದ. ದೈತ್ಯರಿಗೆ ಮಾತ್ರ ಅಮೃತ ಇಲ್ಲ ಅನ್ನೋ ಭಾವನೆ ಅವರಿಗೆ ಬಾರದ ಹಾಗೆ ಅವ್ರನ್ನ ಮೇಂಟೈನ್ ಮಾಡಿದ್ನಂತೆ ದೇವರು. ದೈತ್ಯರೆಲ್ಲ ಆ ಅಂತ ಬಾಯಿ ಬಿಟ್ಟಿದ್ರಂತೆ. ಪ್ರತಿಯೊಬ್ಬರಿಗೂ ಏನು ಅನ್ನಿಸ್ತಿತ್ತಂದರೆ, ನನ್ನ ಪಕ್ಕದವನಿಗೆ ಅವಳು ಈಗ ಅಮೃತ ಹಾಕ್ತಾ ಇದ್ದಾಳೆ, ನೆಕ್ಸ್ಟ್ ನಂದೇ ಅಮೃತ ಚೂರು ಕೆಳಗೆ ಬೀಳಬಾರ್ದು. ಅವಳು ನನ್ನ ಮೇಲೆ ಪ್ರೀತಿ ಜಾಸ್ತಿಯಾಗಿ ಫುಲ್ ಸೌಟು ಹುಯ್ದರೆ ಅದು ಸೈಡಲ್ಲಿ ಬಿದ್ದರೆ ಏನು ಮಾಡಬೇಕು, ಅದಕ್ಕೆ ಸ್ವಲ್ಪ ಬಾಯಿ ದೊಡ್ಡದಾಗಲಿ ಅಂತ ಅಮೃತ ಸಂಭವನೀಯತೆ ಪಾಸಿಬಿಲಿಟಿ ಕಡಿಮೆ ಆಗತ್ತೆ. ಯಾರನ್ನೂ ಎಬ್ಸೋದೇ ಬೇಡ, ನನಗೆ ಸಿಕ್ಕರೆ ಸಾಕು. ಇದು ದೈತ್ಯರ ಸ್ವಭಾವ. ಏನು, ತಾನುಂಟೋ 3 ಲೋಕ ಉಂಟೋ, ಇನ್ಯಾರು ಎಲ್ಲಾರು ಹಾಳಾಗೋಗ್ಲಿ, ದ್ವಾಚೆ ಬಂದ ನಮಗೆಲ್ಲ ಸಿಕ್ಕರೆ ಸಾಕು, ಹೀಗೆ ಅಂದ್ಕೊಂಡ್ಬಿಟ್ರೆ ಅದು ತುಂಬ ತಪ್ಪಾಗತ್ತಂತ. ಹಾಗಾಗಿ ಅವನೇನು ಮಾಡ್ದ, ಸೀದಾ ದೈತ್ಯರು ಯಾರಿಗೂ ಹೇಳಿಲ್ಲ, ಮೆಲ್ಲಗೆ ಎದ್ದದ್ದೇ ದೇವತೆಗಳ ಸಾಲಿಗೆ ಬಂದ. ಅವರು ದೇವತೆಗಳು ಈಗಿನ ಕಾಲದ ಥರ ಸೋಷಿಯಲ್ ಡಿಸ್ಟೆನ್ಸ್ ಏನು ಇರಲಿಲ್ಲ, ಆರಾಮಾಗಿ ಎಲ್ಲ ಮೈತ್ರ ಭಾವದಿಂದ ಪಕ್ಕದಲ್ಲೇ ಕೂತಿದ್ರು. ಎಲ್ಲಿ 1 ಇಂಚು ಜಾಗ ಇಲ್ಲ. ಆದರೆ ಸೂರ್ಯ ಚಂದ್ರರ ನಡುವೆ ಮಾತ್ರ ಸ್ವಲ್ಪ ಡಿಸ್ಟೆನ್ಸ್ ಅವರು ಮೇಂಟೈನ್ ಮಾಡ್ಕೊಂಡಿದ್ರು. ನೋಡಿ ಆ ಇಬ್ಬರ ಮಧ್ಯದಲ್ಲಿ ಬಂದು ಕೂತ್ಕೊಂಡ್ಬಿಟ್ಟ. ಕೆಲವು ಜಾಗ ಇಲ್ಲ ಅಂದರೂ ಕೂತ್ಕೊಂಡ್ಬಿಡ್ತಾರೆ. ಕೂತು ಹೀಗೆ ಮಾಡಿ ಅವರೇ ಜಾಗ ಕ್ರಿಯೇಟ್ ಮಾಡಿಕೊಂಡು ಈ ಕಡೆಯವ್ರನ್ನ ಆ ಕಡೆಯವ್ರನ್ನ ಎಲೆಯಿಂದ ಆಚೆಗೆ ತಳ್ಳಿಬಿಡ್ತಾರೆ. ಕೆಲವು ಅವಂದು ಆ ಬುದ್ಧಿ, ದೈತ್ಯ ಬುದ್ಧಿ. ಅವ ಹಾಗೆ ಮಾಡಿ ಇವರಿಬ್ಬರ ಮಧ್ಯದ ಗ್ಯಾಪ್ ಅವನು ಯೂಸ್ ಮಾಡ್ಕೊಂಡ್ಬಿಟ್ಟ. ಇನ್ನೇನು ಅಮೃತ ಬರ್ತಾ ಇದೆ, ಅವನ ಹೆಸರು ಸ್ವರ್ಬಾನು ಅಂತ. ಅವನಿಗೆ ಅಮೃತ ಹಾಕಿದ್ದಾರೆ, ಬಾಯೊಳಗೆ ಬಿದ್ದಿದೆ. ಸೂರ್ಯಚಂದ್ರರು ಅಲ್ಲಿವರೆಗೂ ತಡ್ಕೊಂಡ್ರು. ಅಲ್ಲ, ದೇವರಲ್ವಾ, ಗೊತ್ತಿರುತ್ತೆ ಅಂತ. ದೇವ್ರಿಗೆ ಗೊತ್ತಿದ್ರೂ ಕೂಡ ಇಂಥವ್ರು 1000 ಜನ ಅಮೃತ ಕುಡಿದ್ರು ನನ್ನೇನು ಮಾಡೋಕ್ಕಾಗಲ್ಲ ಅನ್ನುವ ಧೈರ್ಯದಿಂದ ದೈತ್ಯನ ಬಾಯಿಗೂ ಸ್ವಲ್ಪ ಅಮೃತ ಹಾಕಿದ. ಈಗಿನ್ನು ಹೇಳದೇ ಇದ್ರೆ ತಪ್ಪಾದೀತು ಅಂತ ಹೇಳಿ ಸೂರ್ಯಚಂದ್ರರು ಎದ್ದು ನಿಂತು ಹೇಳ್ತಾರೆ ಅವನ ದೈತ್ಯ ಅಂತ. ಹೌದಾ ಅಂತ ಹೇಳಿದ್ದೆ, ಕೈಯಲ್ಲಿ ಚಕ್ರ ತೊಗೊಂಡು ಅವನ ತಲೆಯನ್ನು ಕತ್ತರಿಸಿದ. ಮುಂದೆ ಯುದ್ಧ ಆಯಿತು. ಇದೆಲ್ಲ ಕತೆ ಭಾಗವತ ಅಷ್ಟಮ ಸ್ಕಂದದಲ್ಲಿ ಬಂದದ್ದು. ಈ ಭಾಗವತದಲ್ಲಿ ವೇದವ್ಯಾಸ ದೇವರು ಈ ಸಮುದ್ರ ಮಥನದ ಕಥೆಯ ಕಡೆಗೆ ಒಂದು ಮಾರಲ್ ಹೇಳ್ತಾರೆ, ನೀತಿ ಹೇಳ್ತಾರೆ. ಕಷ್ಟಪಟ್ಟಿದ್ದು ಇಬ್ಬರು, ಒಂದೇ ದೇಶ, ಒಂದೇ ಕಾಲ, ಒಂದೇ ಎಫರ್ಟ್ ಎಲ್ಲ ಹಾಕಿದ್ರೂ ಕೂಡ ದೈತ್ಯರಿಗೆ ನಾಮ, ದೇವತೆಗಳಿಗೆ ಅಮೃತ. ಇದು ಮೋಸ ಅಲ್ವಾ ದೇವರದು ಅಂದರೆ ಮೋಸ ಅಲ್ಲ. ದೇವರನ್ನು ನಂಬಿದವರಿಗೆ ಅಮೃತ, ದೇವರನ್ನು ಮರೆತು ಕರ್ಮ ಮಾಡಿದವರಿಗೆ ಏನಿಲ್ಲ. ಹಾಗಾದರೆ ಕರ್ಮ ಮಾಡಿದ್ರೆ ಫಲ ಸಿಗತ್ತೆ ಅಂತ ತಿಳ್ಕೊಳ್ಬೇಡಿ. ದೇವರನ್ನು ನಂಬಿ ಪ್ರಾಮಾಣಿಕವಾಗಿ ಅಹಂಕಾರ ಬಿಟ್ಟು ಮಮಕಾರ ಬಿಟ್ಟು ಕರ್ಮ ಮಾಡಿದಾಗ ಮಾತ್ರ ಅಮೃತ. ಅಮೃತ ಅಂದರೆ ಮೃತಿರಹಿತವಾದ ಲೋಕ, ಮೋಕ್ಷ ಸಿಗತ್ತೆ ಅಂತ ತಿಳಿಸುವ ಕಥೆ ಇದು ಅಂತ ತಿಳಿಸ್ತಾ ಇದ್ದಾರೆ. ದೇವರು ದೈತ್ಯರಿಗೆ ಅಮೃತ ಕೊಡದೆ ದೇವತೆಗಳಿಗೆ ಮಾತ್ರ ಅಮೃತ ಕೊಟ್ಟ. ಹಾಗಾದರೆ ಭಗವಂತನಲ್ಲಿ ಪಕ್ಷಪಾತ ಇದೆಯಾ, ಅದು ದೋಷವ ಅಂದರೆ ವಾದಿರಾಜರು ಹೇಳ್ತಾರೆ, ಪಾಯಾದ್ ಗುಣೋದ್ಯನ್ಮಣಿ, ಅವನು ಗುಣಪೂರ್ಣ, ಅದಕ್ಕೆ ದೇವತೆಗಳಿಗೆ ಮಾತ್ರ ಕೊಟ್ಟ, ದೈತ್ಯರಿಗೆ ಕೊಡಲಿಲ್ಲ. ಯಾರು ಭಗವಂತನಲ್ಲಿರುವ ಗುಣದ ಉಪಾಸನೆ ಮಾಡ್ತಾರೆ, ಗುಣದ ಚಿಂತನೆ ಮಾಡ್ತಾರೆ, ಅವನನ್ನು ಗುಣಪೂರ್ಣ ಅಂತ ಚಿಂತನೆ ಮಾಡ್ತಾರೆ, ಅವರಿಗೆ ಮಾತ್ರ ಅಮೃತತ್ವ ಅಂತ ತಿಳಿಸ್ಕೊಡುವಂಥದ್ದು. ಇಂತಹ ಒಂದು ಕಥೆಯನ್ನು ಇಟ್ಟು ಮಂಗಳಾಚರಣೆಯನ್ನು ಮಾಡಿದ್ದಾರೆ. ಮುಂದೆ ಅವರು ಹೇಗೆ ರುಕ್ಮಿಣೀಶ ವಿಜಯವನ್ನು ಆರಂಭ ಮಾಡಿದ್ದಾರೆ, ಇದರಲ್ಲಿ ಏನೆಲ್ಲ ಕಥೆಗಳು ಬರ್ತಾ ಇದೆ ಮತ್ತೆ ನಾಳೆ ಸೇರಿದಾಗ ನೋಡೋಣ ಅಂತ ಹೇಳ್ತಾ ಶ್ರೀಕೃಷ್ಣ ಅರ್ಪಣಮಸ್ತು.